28ರಲ್ಲಿ ಪೌಲ ಹೇಳ್ತಾನೆ, ದೇವರನ್ನ ಪ್ರೀತಿಸುವವರಿಗೆ, ದೇವರನ್ನ ಹಿಂಬಾಲಿಸುವವರಿಗೆ ಎಲ್ಲಾ ದುಃಖಗಳು ಸಂತೋಷವಾಗುತ್ತದೆ. ಯೆಶಾಯ ಹೇಳ್ತಾನೆ, ದುಃಖ ಕಷ್ಟಗಳು ನಿಮಗಿದ್ರೂ ಕೂಡ ನಿಮ್ಮ ಬೋಧಕ, ನಿಮ್ಮ ಗುರು, ನಿಮ್ಮ ಕರ್ತ ಎಂದಿಗೂ ನಿಮ್ಮನ್ನ ಬಿಟ್ಟು ಅಗಲುವುದೇ ಇಲ್ಲ. ಜೋಶುವ 1:5ರಲ್ಲಿ ದೇವರು ಹೇಳಿದ್ರು, ಭಯಪಡಬೇಡ, ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುತ್ತೇನೆ, ನಿನ್ನ ಕೈ ಹಿಡಿದು ನಡೆಸುತ್ತೇನೆ. ಹೌದು ಸಹೋದರ ಸಹೋದರಿಯರೇ, ನನ್ನ ಸ್ವಂತ ತಮ್ಮ ಟಿ.ವಿ. ಡೇವಿಸ್ ಡೈಸಿ, ನನ್ನ ಮುದ್ದು ಮಕ್ಕಳು ಆನಂದವಾಗಿದ್ದರು, ಭಕ್ತಿಯಲ್ಲಿದ್ದರು. ನಮ್ಮ ಕುಟುಂಬಕ್ಕೆ ನನಗಿಂತ ಹೆಚ್ಚು ಭಕ್ತಿಯಲ್ಲಿ ಇವರು ಬಾಳ್ತಾ ಇದ್ರು. ಪ್ರತಿದಿನ ಪೂಜೆ ಕೂಡ ಮಿಸ್ ಮಾಡ್ತಾ ಇರಲಿಲ್ಲ. ಯೋಬನ ಕುಟುಂಬ, ಯೋಬನು ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿದ್ದ. ಅವನ ವಿಶ್ವಾಸವನ್ನು ಪರೀಕ್ಷೆ ಮಾಡಲು ದೇವರಿಂದ ಅನುಮತಿ ಪಡೆದ ಸೈತಾನ ಅವನ ಮಕ್ಕಳನ್ನೆಲ್ಲರನ್ನ ಕೊಂದು ಹಾಕ್ತ. ಹಾಗೆ ಡೇವಿಸಿನ ವಿಶ್ವಾಸವನ್ನ ಹಾಳು ಮಾಡಲು ಸೈತಾನ ಅವನ ಪ್ರೀತಿಯ ಮಡದಿಯನ್ನ ಬಲಿ ತಗೊಂಡ. ನಾವೆಲ್ಲರೂ ನನ್ನ ದೇವರೇ ನನ್ನನ್ನೇಕೆ ಕೈ ಬಿಟ್ಟೆ ಅಂತ ಯೇಸು ಶಿಲುಬೆಯಲ್ಲಿ ಕೇಳಿದಂತೆ ನಾವು ಕೂಡ ಕೇಳಿದ್ವಿ. ಅದಕ್ಕೆ ಉತ್ತರ ಪುನರುತ್ಥಾನರಾದ ಯೇಸು. ಆದರೆ ನಾವು ವಿಶ್ವಾಸ ಬಿಡಲಿಲ್ಲ. ನಮ್ಮ ವಿಶ್ವಾಸ ಅಲ್ಲಾಡಿದ್ದು ನಿಜ, ಆದರೆ ಬಿಟ್ಟು ಹೋಗಲಿಲ್ಲ. ಯೇಸು ಮತ್ತೆ ನಮ್ಮ ವಿಶ್ವಾಸವನ್ನು ಹೆಚ್ಚು ಮಾಡಿದರು. ಆ ನನ್ನ ಮುದ್ದು ಮಗಳು ಡೈಸಿ ಪರಲೋಕದಲ್ಲಿದ್ದಾಳೆ. ಇದು ಆ ನಮ್ಮ ಡೇವಿಸ್ ತನ್ನ ಹೃದಯದ ಆಳದಿಂದ ನಿಮಗೆ ತನ್ನ ಅನುಭವಗಳನ್ನು ಹಂಚಿಕೊಳ್ತಾನೆ. ಅದು ನಿಮ್ಮ ಬಾಳಿಗೆ ಆಶಾಕಿರಣವಾಗಲಿ. ಮುದುಡಿದ ಹೂಗಳು ಮತ್ತೆ ಅರಳಲಿ, ಕಣ್ಣೀರು ಕಂಬನಿ ಆನಂದ ಬಾಷ್ಪವಾಗಲಿ. ಈ ಸಾಕ್ಷಿ ನಿಮ್ಮ ಬಾಳು ಬೆಳಗಲಿ, ಈ ಸಾಕ್ಷಿ ಸ್ವರ್ಗಕ್ಕೆ ಮೆಟ್ಟಲಾಗಲಿ. ಬನ್ನಿ ಆಲಿಸೋಣ. ಪ್ರೈಸ್ ದಿ ಲಾರ್ಡ್. ನನ್ನ ಹೆಸರು ಡೇವಿಸ್ ಅಂತೇಳಿ, ನನ್ನ ಪತ್ನಿ ಹೆಸರು ಡೈಸಿ ಅಂತೇಳಿ, ಶಾಲೆಯಲ್ಲಿ ಮೇರಿ ಅಂತ ಕರೀತಾರೆ. 3 ಜನ ಮಕ್ಕಳು, ಡೈಸನ್, ಡಿಕ್ಸನ್, ಡೆನ್ಸನ್ ಅಂತೇಳಿ. ಬ್ರದರ್ ಟಿ.ಕೆ. ಜಾರ್ಜ್ ರವರ ತಮ್ಮ ನಾನು. ಕರ್ತರಾದ ಯೇಸುವನ್ನು ನೀನು ವಿಶ್ವಾಸಿಸು, ನೀನು ಮತ್ತು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು ಎಂಬ ವಾಕ್ಯ ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ಅನ್ವರ್ಥವಾಯಿತು. ಅಂದರೆ ನಮ್ಮ ಕುಟುಂಬ ಈ ರೀತಿಯಾಗಿರಲಿಲ್ಲ. ನಮ್ಮದೇ ಆದ ಜೀವನವನ್ನು ಜೀವಿಸ್ತಾ ಇದ್ವಿ. ನಿಮಗೆ ಗೊತ್ತು, ನಾಮಾಂಕಿತ ಕ್ರೈಸ್ತರು ಅಂತ ಜೀವಿಸ್ತಾರೆ. ಭಾನುವಾರ ಬಲಿಪೂಜೆಗೆ ಹೋಗೋದು, ಸಾಯಂಕಾಲ ಅದು ಒಂದು ಪ್ರಾರ್ಥನೆ ಮಾಡೋದು, ಇಷ್ಟನ್ನು ಮಾಡಿದ್ರೆ ಒಂದು ಕ್ರೈಸ್ತಿಯ ಜೀವನ ಮುಗೀತು ಅನ್ನೋ ಭಾವನೆ ನನಗೂ ಆ ದಿನದಲ್ಲಿತ್ತು. ಕೊಯರ್ನಲ್ಲಿ ಹಾಡ್ತಾ ಇದ್ದೆ, ಬಲಿಪೂಜೆಯಲ್ಲಿ ರೀಡಿಂಗ್ಗಳನ್ನ ಓಡ್ತಾ ಇದ್ದೆ, ಯುವಕರ ಸಂಘಟನೆಯಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸ್ತಾ ಇದ್ದೆ. ಆದರೆ ಯಥಾರ್ಥವಾದ ವಿಶ್ವಾಸ ನನಗಿಲ್ಲ ಅಂತ ಹೇಳಿ ಗೊತ್ತಾಗಿದ್ದು ಒಂದು ಧ್ಯಾನದಲ್ಲಿ ಭಾಗವಹಿಸಿದಾಗಲೇ. ಈಗ ನೋಡ್ತಿರ್ತಕ್ಕಂಥ ಟಿ.ಕೆ. ಜಾರ್ಜ್ ಅಲ್ಲ, ಅವತ್ತು ದಾವಣಗೆರೆ ಜಾರ್ಜ್ ಆಗಿದ್ರು. ಪ್ರಾರ್ಥನೆ ಆಗಲಿ, ಬೈಬಲ್ ಆಗಲಿ, ದೇವರ ವಾಕ್ಯ ಆಗಲಿ, ಭಕ್ತಿಗೀತೆಗಳಾಗಲಿ ಯಾವುದೂ ಅವರ ಜೀವನದಲ್ಲಿ ಇರಲೇ ಇರಲಿಲ್ಲ. ಅವರು ಈ ರೀತಿಯಾಗಿದ್ದು 1991 ಇಸ್ವಿ ನವೆಂಬರ್ ತಿಂಗಳಲ್ಲಿ ಡಿವೈನ್ ಧ್ಯಾನ ಮಂದಿರದಲ್ಲಿ ಧ್ಯಾನಕ್ಕೆ ಹೋಗಿ ಬಂದರು. ಹೋದಂಥ ವ್ಯಕ್ತಿಯಲ್ಲ ಅವರು ವಾಪಸ್ ಬಂದಿದ್ದು. ಬಂದಾಗ ಪರಿಪೂರ್ಣವಾಗಿ ಬದಲಾಗಿದ್ರು. ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ ಮನೆಯಲ್ಲಿ ನಮ್ಮ ಪ್ರಾರ್ಥನೆಯನ್ನೇ ನಿಲ್ಲಿಸ್ತಾ ಇದ್ರು. ಅವರು ಧ್ಯಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಬಲಿಪೂಜೆಗೆ ಹೋಗ್ತಾ ಇರಲಿಲ್ಲ. ವರ್ಷಕ್ಕೆ 2 ದಿನ ಬಲಿಪೂಜೆಗೆ ಹೋಗ್ತಾ ಇದ್ದಿದ್ದು, ಒಂದು ಕ್ರಿಸ್ಮಸ್ಗೆ, ಇನ್ನೊಂದು ಈಸ್ಟರಿಗೆ. ಅಲ್ಲೋದ್ರೂ ಬಲಿಪೂಜೆಯಲ್ಲಿ ದೇವಾಲಯದೊಳಗಡೆ ಹೋಗಿ ಕುಳಿತುಕೊಳ್ತಾ ಇರಲಿಲ್ಲ. ಔಟ್ಸ್ಟ್ಯಾಂಡಿಂಗ್ ಕ್ರಿಶ್ಚಿಯನ್ ಅಂತ ಹೇಳ್ತಾರಲ್ಲ, ಹೊರಗಡೆನೇ ನಿಂತ್ಕೊಂಡು ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ರು. ಬಲಿಪೂಜೆಯ ಪ್ರಾರ್ಥನೆಗಳನ್ನ ಹಾಸ್ಯವನ್ನಾಗಿ ಪರಿಗಣಿಸ್ತಾ ಇದ್ರು. ಕರ್ತರು ನಿಮ್ಮೊಡನೆ ಇರಲಿ ಅಂತ ಗುರುಗಳು ಅಲ್ಲಿಂದ ಬಲಿಪೂಜೆ ಪ್ರಾರ್ಥನೆ ಹೇಳಿದ್ರೆ ಇಲ್ಲಿ ನಿಂತ್ಕೊಂಡು ಬೇಡ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತೇಳಿ ಹಾಸ್ಯ ಮಾಡೋರು. ನೀವು ನಗಾಡ್ತಿದ್ದೀರಲ್ಲ, ಅದೇ ರೀತಿಯಾಗಿ ಅವರ ಅಕ್ಕಪಕ್ಕದಲ್ಲಿದ್ದವರೆಲ್ಲ ನಗಾಡ್ತಾ ಇದ್ರು. ಆ ರೀತಿಯಾಗಿ ನಗಿಸ್ಕೊಂಡು ಜೀವಿಸ್ತಾ ಇದ್ದಂಥ ವ್ಯಕ್ತಿ 2000 ವರ್ಷಗಳ ಹಿಂದೆ ಕಲ್ವಾರಿ ಬೆಟ್ಟದಲ್ಲಿ ನಮಗಾಗಿ, ಲೋಕ ರಕ್ಷಣೆಗಾಗಿ ಯೇಸು ಅರ್ಪಿಸಿದಂಥ ಬಲಿಪೂಜೆಯನ್ನೇ ಹಾಸ್ಯವಸ್ತುವನ್ನಾಗಿ ಮಾಡಿಸಿ ಜೀವಿಸುತ್ತಿದ್ದಂಥ ಒಬ್ಬ ವ್ಯಕ್ತಿ ಬ್ರದರ್ ಟಿ.ಕೆ. ಜಾರ್ಜ್. ಆದರೆ ಧ್ಯಾನ ಮುಗಿಸಿ ಬಂದಾಗ ಪರಿಪೂರ್ಣವಾಗಿ ಬದಲಾಗಿದ್ರು. ಜೀವನದಲ್ಲಿ ಬದಲಾವಣೆಗಳು, ಮಾತಿನಲ್ಲಿ ಬದಲಾವಣೆ. ಒಂದು ದೇವರ ವಾಕ್ಯ ಗೊತ್ತಿಲ್ಲದೆ ಇದ್ದವರು ಎಷ್ಟೋ ವಾಕ್ಯಗಳನ್ನು ಹೇಳೋದಕ್ಕೆ ಅವರು ಪ್ರಾರಂಭಿಸಿದ್ರು. ಭಕ್ತಿಗೀತೆಗಳನ್ನು ಆಡಿದ್ರು, ದೇವರ ವಾಕ್ಯಗಳನ್ನು ಹೇಳ್ತಾ ಇದ್ರು. ಅವರಲ್ಲಿ ಉಂಟಾದಂತ ಆ ಒಂದು ಬದಲಾವಣೆ ನಮ್ಮ ಜೀವನದಲ್ಲೂ ಒಂದು ರೀತಿಯಾದ ಆಶ್ಚರ್ಯ ಮೂಡಿಸಿತ್ತು. ಹೀಗಾಗಿ 1992 ಇಸ್ವಿಯಲ್ಲಿ ನಾನು ಧ್ಯಾನಕ್ಕೆ ಹೋಗಿ ಭಾಗವಹಿಸಿದೆ. ಧ್ಯಾನದಲ್ಲಿ ನನಗೆ ಬಹಳ ಅನುಭವವಾಯಿತು. ನನ್ನ ಗತಕಾಲದ ಜೀವನದ ಎಲ್ಲವನ್ನ ಅಲ್ಲಿದ್ದಂಥ ಒಬ್ಬ ಕೌನ್ಸಿಲರ್
ತೆರೆದು ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ನಾನು ನೆನೆಸಿದ್ದಂಥ ಯೇಸು ನನ್ನ ಮನಸ್ಸಿನಿಂದ ದೂರ ಆದರೂ ನನ್ನ ಜೀವನದ ಅನುಕ್ಷಣವನ್ನ ಅರಿತಿರ್ತಕ್ಕಂಥ ದೇವರು ಇದ್ದಾರೆ ಅನ್ನೋ ಸತ್ಯ ನನಗೆ ಮನವರಿಕೆ ಆಯಿತು. ಧ್ಯಾನದಲ್ಲಿ ಇಂದಿನ ಸಾಲಿನಲ್ಲಿ ಕುಳಿತಿದ್ದಂಥ ನಾನು ಮುಂದಿನ ದಿನಗಳಲ್ಲಿ ಮುಂದಿನ ಸಾಲಿನಲ್ಲಿ ಬಂದು ಕೂತ್ಕೊಂಡು ಆ 3 ದಿನಗಳ ಧ್ಯಾನ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸಿದೆ. ವಾಕ್ಯಗಳನ್ನು ಕೇಳಿದೆ. ನನ್ನ ಜೀವನದಲ್ಲಿ ದೇವರು ಬದಲಾವಣೆಯನ್ನು ಉಂಟು ಮಾಡಿದರು. ಒಂದೊಂದು ವಾಕ್ಯವು ನನ್ನ ಹೃದಯವನ್ನ ಭೇದಿಸ್ತಾ ಇತ್ತು. ಅವರು ಹೆಚ್ಚು ನನ್ನನ್ನ ಜೀವನದಲ್ಲಿ ಮುಟ್ಟಿದಂತ ಒಂದು ವಾಕ್ಯ ಇದಾಗಿತ್ತು. ನೀವು ಸುಣ್ಣ ಬಳಿದ ಸಮಾಧಿಗೆ ಸಮನಾಗಿದ್ದೀರಿ. ಹೊರಗಡೆ ನೋಡಿದ್ರೆ ಬಿಳಿ ಬಣ್ಣ, ಒಳಗೆ ಕೊಳಕು ತುಂಬಿಕೊಂಡಿದೆ. ನಾನು ಜೋರಾಗಿ ಅತ್ತೆ ಅಲ್ಲಿ ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಿದೆ. ನಾನು ಸ್ತುತಿಯ ಸಮಯದಲ್ಲಿ ನನ್ನನ್ನು ಸಮರ್ಪಿಸಿಕೊಂಡು ಸ್ತುತಿಸ್ತಾ ಇದ್ದೆ. ಅದುವರೆಗೂ ನನ್ನ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ನಾನೇನನ್ನೋ ನೆನೆಸ್ಕೊಂಡು ನಾನು ಮದುವೆ ಆಗಿದ್ದು. ಅಂದ್ರೆ 1988ನೇ ಇಸ್ವಿಯಲ್ಲಿ ನಾನು ಮದುವೆ ಆಗಿದ್ದು. ಅಲ್ಲೇ ಭದ್ರಾವತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಟೀಚರ್ ಅನ್ನ ನೋಡಿ ಮದುವೆ ಆಗಿದ್ದೆ. ಮದುವೆ ಆಗ್ಬೇಕಾದ್ರೆ ನನಗೆ ಆಸೆ ಇದ್ದಿದ್ದೇನೆಂದ್ರೆ ಅವಳು ಸಿಗ್ತಕ್ಕಂಥ ಸಂಬಳದಲ್ಲಿ ಸುಖವಾಗಿ, ಇಬ್ಬರ ಸಂಬಳದಲ್ಲಿ ಸುಖವಾಗಿ ಜೀವಿಸಬಹುದು ಅನ್ನೋ ಭಾವನೆ ನನ್ನಲ್ಲಿತ್ತು. ಆದ್ರೆ ಕೇವಲ 6 ತಿಂಗಳಲ್ಲಿ ಆ ದುಡ್ಡಿನಿಂದ ಎಲ್ಲ ಸಾಧನೆ ಆಗೋದಿಲ್ಲ ಅನ್ನೋ ಸತ್ಯ ಗೊತ್ತಾಯಿತು. ಸಣ್ಣ ಸಣ್ಣ ವಿಷಯದಲ್ಲಿ ಕಿರಿಕಿರಿಗಳು ಉಂಟಾಗ್ತಾ ಇತ್ತು. ಆದರೆ ಈ ಧ್ಯಾನದಲ್ಲಿ ಬಂದು ಕುಳಿತುಕೊಂಡಾಗ ಅಲ್ಲಿ ಪ್ರಬೋಧನೆ ಕೊಡ್ತಿದ್ದಂತ ಒಬ್ಬ ಸಹೋದರ ಈ ಕುಟುಂಬದ ಕ್ಲಾಸ್ ಅನ್ನ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಿಮ್ಮ ಬಾಳ ಸಂಗಾತಿಯನ್ನ ದೇವರ ಕರಗಳಿಂದ ಸ್ವೀಕರಿಸಿರಿ. ನೀವು ಆಯ್ಕೆ ಮಾಡಿದ್ದಲ್ಲ, ದೇವರು ಕೊಟ್ಟಿದ್ದು. ಇದುವರೆಗೂ ನಿಮ್ಮ ಬಾಳ ಸಂಗಾತಿಯಲ್ಲಿ ಇರ್ತಕ್ಕಂಥ ಕೆಟ್ಟ ಗುಣಗಳನ್ನು ನೋಡ್ತಾ ಇದ್ರಿ, ಇನ್ನು ಮುಂದೆ ಒಳ್ಳೆ ಗುಣಗಳನ್ನ ನೋಡಕ್ಕೆ ಪ್ರಯತ್ನಿಸಿ. ಇಷ್ಟೇ ತಡವಾಗಿ ಮಲಗಿದ್ರು ಬೇಗ ಎದ್ದು ಮಕ್ಕಳನ್ನ ಕರ್ಕೊಂಡು ಚರ್ಚಿಗೆ ಹೋಗ್ತಾ ಇದ್ವಿ. ನನ್ನನ್ನು ಬಲವಂತ ಮಾಡಿ ಚರ್ಚಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಬಲಿಪೂಜೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಅತಿಯಾದ ಆಸೆ. ಪರಿಶುದ್ಧ ಪರಮಪ್ರಸಾದದಲ್ಲಿ ಅತೀವವಾದಂತಹ ವಿಶ್ವಾಸ. ಒಂದು ಘಟನೆ ಜ್ಞಾಪಕಕ್ಕೆ ಬರ್ತಾ ಇದೆ. ನನ್ನ 2ನೇ ಮಗ ಹುಟ್ಟಿದಾಗ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಇರಲಿಲ್ಲ. ಒಬ್ಬರನ್ನ ಕೆಲಸಕ್ಕೆ ನೇಮಿಸಿದ್ವಿ, ಆದ್ರೆ ಅವರು ಅಡ್ವಾನ್ಸ್ ತಗೊಂಡು ವಾಪಸ್ ಹೋದ್ರು. ಮಾರನೇ ದಿನ ಬರಲೇ ಇಲ್ಲ. ನಾನ್ ಡ್ಯೂಟಿಗೂ ಹೋದೆ, ಅವಳು ಶಾಲೆಗೆ ಹೋಗ್ಬೇಕಾಗಿತ್ತು. ಆದ್ರೆ 9 ಗಂಟೆ ಆದ್ರೆ ಅವ್ರು ಬರಲೇ ಇಲ್ಲ. ರಜಾ ಹಾಕಿ ಮನೇಲಿ ಕೂತ್ಕೊಂಡ್ಲು. ಅವತ್ತು ಶುಕ್ರವಾರ ಆಗಿತ್ತು. ಅವತ್ತು ಸಂಜೆ ಬಲಿಪೂಜೆಗೆ ಹೋಗಿ ಆರಾಧನೆ ಸಮಯದಲ್ಲಿ ಆ ಪರಿಶುದ್ಧ ಪರಮಪ್ರಸಾದ ಮುಂದೆ ಮೊಣಕಾಲಿಟ್ಟು ಪ್ರಾರ್ಥಿಸಿದಳು. ವಾಪಸ್ ಬರಬೇಕಾದ್ರೆ ಅದೇ ಲೈನ್ನಲ್ಲಿ ಇರ್ತಕ್ಕಂಥ ಓರ್ವ ಸಹೋದರಿ ಕರೆದು ಹೇಳ್ತಾ ಇದ್ದಾರೆ, ನಿಮ್ಮ ಮನೆಗೊಬ್ರು ಕೆಲಸಕ್ಕೆ ಬೇಕು ಅಂತ ಹೇಳಿದ್ರಲ್ಲ, ಒಂದು ಅಜ್ಜಿ ಇದ್ದಾರೆ, ಕರ್ಕೊಂಡೋಗಿ ಅಂತೇಳಿ. ಅವತ್ತು ದೇವರು ಕೊಟ್ಟಂತ ಅಜ್ಜಿ ಇವತ್ತಿಗೂ ನಮ್ಮ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಪರಿಶುದ್ಧ ಪರಮಪ್ರಸಾದದಲ್ಲಿ ಅತೀವಾದ ಭಕ್ತಿ. ನಮ್ಮ ಮನೆಯಲ್ಲಿ ಅವಳು ಎಲ್ಲರಿಗೂ ಇಷ್ಟವಾದಂತ ವ್ಯಕ್ತಿ. ನಾವು ಅಣ್ಣ ತಮ್ಮಂದ್ರು 5 ಜನ ಇದ್ದೀವಿ. 5 ಜನಕ್ಕೂ ಅವಳನ್ನು ಕಂಡ್ರೆ ಇಷ್ಟ. ಕಾರಣ ಎಲ್ಲರೊಂದಿಗೂ ಸ್ಫುಟವಾಗಿ ಮಾತನಾಡ್ತಾಳೆ, ಎಲ್ಲರೊಂದಿಗೂ ಬೆರೀತಾಳೆ, ಎಲ್ಲರ ಬೇಕು ಬೇಡುಗಳನ್ನ ಕಂಡು ಪ್ರೀತಿ ಮಾಡುವಂತ ಗುಣ ಅವಳಲ್ಲಿತ್ತು. ಅದರಲ್ಲೂ ನಮ್ಮ ಅಣ್ಣನಿಗೆ ಅವಳು ಅಂದ್ರೆ ಬಹಳ ಪ್ರೀತಿ. ಕೇವಲ 6 ತಿಂಗಳಲ್ಲೇ ತನ್ನ ಮಡದಿಯಿಂದ ದೂರ ಆದಂತ ಅವರು, ಮಗಳ ಪ್ರೀತಿಯಿಂದ ವಂಚಿತರಾದ ಅವಳ ಜೀವನದಲ್ಲಿ ಒಂದು ಹೆಣ್ಣಿನ ಒಂದು ವಾತ್ಸಲ್ಯ ಅವರಿಗೆ ಬೇಕಾಗಿತ್ತು. ಆ ಪರಿಶುದ್ಧ ಪ್ರೀತಿಯಿಂದ ನಮ್ಮ ಅಣ್ಣನನ್ನ ಪ್ರೀತಿ ಮಾಡ್ತಾ ಇದ್ರು. ಅವರೆಲ್ಲಾದ್ರೂ ದೂರ ಹೋಗಿ ವಾಪಸ್ ದಾವಣಗೆರೆಗೆ ಬಂದಾಗ, ಅಣ್ಣ ಬನ್ನಿ 1-2 ದಿನ ಇದ್ದೋಗಿ ಅವ್ರಿಗೆ ಬೇಕಾಗಿರೋಂಥ ತಿಂಡಿಗಳನ್ನ, ಆಹಾರಗಳನ್ನ ಮಾಡಿಕೊಡ್ತಾ ಇದ್ಲು. ಇಷ್ಟಪಟ್ಟಿದ್ದನ್ನ ನೋಡಿ ಕೊಡ್ತಾ ಇದ್ಲು. ಅದರಿಂದ ನಮ್ಮ ಅಣ್ಣನಿಗೂ ಬೇರೆ ಅಣ್ಣಂದ್ರಿಗೂ ಬಹಳ ಇಷ್ಟ ಅವಳನ್ನ ಕಂಡ್ರೆ. ಸಿಕ್ಕಿದಂತ ಹಣದಲ್ಲಿ, ಸಂಬಳದಲ್ಲಿ ಸ್ವಲ್ಪ ದುಡ್ಡನ್ನು ಅದಕ್ಕೆ ಅಂತ ತೆಗೆದಿಡ್ತಾ ಇದ್ಲು. ಶಾಲೆ ಪ್ರಾರಂಭವಾದಾಗ ನೋಟ್ಬುಕ್ ತಗೊಂಬಂದು ಕೊಡೋದು. ಕ್ರಿಸ್ಮಸ್ ಹಬ್ಬ ಬಂದ್ರೆ ನಮ್ಮ ಮಕ್ಕಳಿಗೆ ಬಟ್ಟೆ ತಂದಾಗ ಆ ಮಕ್ಕಳಿಗೆ ಹೋಗಿ ಬಟ್ಟೆ ತಂದು ಕೊಡೋದು. ಅರ್ಧಕೊಂಡು ಹಾಕಿರ್ತಕ್ಕಂಥ ಯೂನಿಫಾರ್ಮ್ ಹಾಕೊಂಡು ಬರ್ತಕ್ಕಂಥ ಮಕ್ಕಳನ್ನ ಕಂಡ್ರೆ ಯೂನಿಫಾರ್ಮ್ ತಗೊಂಬಂದು ಕೊಡ್ತಾ ಇದ್ಲು. ಹೀಗೆ ಬಡ ಮಕ್ಕಳನ್ನ ಕಂಡು ಅತಿಯಾಗಿ ಪ್ರೀತಿಸ್ತಾ ಇದ್ಲು. ಓದಿನಲ್ಲಿ ಹಿಂದೆ ಇರ್ತಕ್ಕಂಥ ಮಕ್ಕಳಿಗೆ ಸಾಯಂಕಾಲ 4:15 ಗಂಟೆ ಮೇಲ್ಗಡೆ ಕೂತ್ಕೊಂಡು ಸ್ಪೆಷಲ್ ಕ್ಲಾಸ್ ಶಾಲೆಯಲ್ಲಿ ಮಾಡ್ತಾ ಇದ್ಲು. ಕೆಲವೊಂದ್ಸಲ ಮನೆಯಲ್ಲಿ ಕರ್ಕೊಂಬಂದು ಹೇಳ್ಕೊಡ್ತಾ ಇದ್ಲು. ದುಡ್ಡಿಗಾಗಿ ಅಲ್ಲ, ಆ ಮಕ್ಕಳ ಉನ್ನತಿಗಾಗಿ ಪ್ರಾಮಾಣಿಕವಾಗಿ ಅವಳು ಕೆಲಸ ಮಾಡ್ತಾ ಇದ್ಲು. ಹೀಗೆ ಎಲ್ಲ ಟೀಚರ್ಸ್ಗೂ ಅಷ್ಟೇ, ಮಕ್ಕಳಿಗೂ ಅಷ್ಟೇ ಇವಳು ಅಂದ್ರೆ ಒಂದು ರೀತಿಯಾದ ಅಕ್ಕರೆ. ಇದು ನನ್ನ ಮನಸ್ಸಿಗೆ ಒಂದು ರೀತಿಯಾದ ಮುಟ್ಟುವಂತಾಯಿತು. ಆಮೇಲೆ ನಾನು ಯೋಚನೆ ಮಾಡಿದೆ, ನನ್ನ ಬೇಕು ಬೇಡುಗಳನ್ನ ಕಂಡು ಪ್ರೀತಿಸುವವಳು. ಒಂದು ಕ್ಷಣ ನಾನು ದೂರ ಇದ್ರೆ, ನನ್ನ ಸಾನ್ನಿಧ್ಯ ದೂರ ಇದ್ರೆ ಅವಳು ಒಂದು ರೀತಿಯಾಗಿ ಗಲಿಬಿಲಿಗೊಳ್ತಾ ಇದ್ಲು. ನಾನು ಅವಳನ್ನು ಮದುವೆ ಆಗ್ಬೇಕಂತ ನೆನೆಸ್ಕೊಂಡಿದ್ದೆ ದುಡ್ಡುಗೋಸ್ಕರ ಅಂತೇಳಿ. ಆದ್ರೆ ನಾನು ಧ್ಯಾನಕ್ಕೆ ಹೋದ್ರೆ ಮನೆಯಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ಲು ಮನೆಯಲ್ಲಿ ಕೂತ್ಕೊಂಡು. ಇದನ್ನೆಲ್ಲ ನಾನು ಜ್ಞಾಪಕಕ್ಕೆ ಬಂದಾಗ, ಹೌದು, ಅವಳಲ್ಲಿರ್ತಕ್ಕಂಥ ಕೆಟ್ಟದನ್ನ ಮಾತ್ರ ನಾನು ನೋಡ್ತಾ ಇದ್ದೆ. ಒಳ್ಳೆದನ್ನ ಕಂಡಾಗ ಅವಳನ್ನು ಪ್ರೀತಿ ಮಾಡಬೇಕು ಅನಿಸ್ತು.
ಅವಳು ಕುತ್ಕೊಂಡು ನನ್ನಲ್ಲಿರ್ತಕ್ಕಂಥ ಒಳ್ಳೆಯದನ್ನ ಗುರುತಿಸಲು ನಮ್ಮ ಜೀವನ ಸ್ವರ್ಗವಾಯಿತು, ನಮ್ಮ ಕುಟುಂಬ ಸ್ವರ್ಗವಾಯಿತು. ಅದುವರೆಗೂ ಇದ್ದ ಪ್ರಾರ್ಥನಾ ಶೈಲಿ ಚೇಂಜ್ ಆಯಿತು. ಕೇವಲ 20 ನಿಮಿಷದಲ್ಲಿ ಪ್ರಾರ್ಥನೆ ಮುಗಿತಾ ಇತ್ತು. ಈಗ ಒಂದು ಕಾಲು ಗಂಟೆ ಇಷ್ಟವಾದ ಹಾಡುಗಳನ್ನು ಆಡಿ, ಮಧ್ಯಸ್ಥ ಪ್ರಾರ್ಥನೆಯನ್ನು ಮಾಡಿ, ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಹೀಗೆ ವಿವಿಧ ರೀತಿಯಲ್ಲಿ ವೈವಿಧ್ಯವಾಗಿ ಪ್ರಾರ್ಥನೆಯನ್ನು ಮಾಡಕ್ಕೆ ಪ್ರಾರಂಭಿಸಿದಾಗ ನಮ್ಮ ಧರ್ಮಕೇಂದ್ರದ ಗುರುಗಳು ಅದನ್ನ ಕಂಡುಕೊಂಡ್ರು. ನಮ್ಮ ಧರ್ಮಕೇಂದ್ರದ ಸಮುದಾಯಗಳಲ್ಲಿ, ಮನೆಗಳಲ್ಲಿ ಪ್ರಾರ್ಥನೆ ಇಟ್ಟಾಗ ನಮ್ಮನ್ನ ಪ್ರಾರ್ಥನೆ ಮಾಡೋದಕ್ಕೆ, ಲೀಡ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಹೀಗೆ ನಮ್ಮನ್ನ ಹಂತ ಹಂತವಾಗಿ ಆ ಧ್ಯಾನ ನಮಗೆ ಬೆಳೆಸ್ತಾ ಬಂತು. 1995ನೇ ಇಸ್ವಿಯಲ್ಲಿ ನಾವೊಂದು ತಂಡವಾಗಿ ನಾಗವಳ್ಳಿಗೆ ಧ್ಯಾನಕ್ಕೆ ಹೋದ್ವಿ. ಬ್ರದರ್ ಡಿ ಕೆ ಜಾರ್ಜ್, ಬ್ರದರ್ ಜಾನ್ ಪ್ರಸಾದ್, ನಾನು, ನನ್ನ ಮಡದಿ, ಕೀಬೋರ್ಡ್ ಬಾರಿಸೋದಕ್ಕೆ ಜಾನ್ಸ, ಮತ್ತೆ ಇನ್ನೊಬ್ಬ ಸೋಣಿ ಅನ್ನೋ ಸಹೋದರ. ಈಗ 6 ಜನ ತಂಡವಾಗಿ ಮನೆಯಿಂದ ನಾವು ಹೊರಟಿವಿ. ಸಾಗರ ಮಾರ್ಗವಾಗಿ ಹೋಗ್ಬೇಕಾದ್ರೆ ಆ ಬಸ್ಸು ಸುಮಾರು 5:15 ಗಂಟೆ ಅಷ್ಟೊತ್ತಿಗೆ ಒಂದು ಬೆಟ್ಟದಿಂದ ಬಸ್ಸು ಇಳಿತಾ ಇದೆ. ಘಾಟ್ ಸೆಕ್ಷನ್ ಗೇರ್ಸೊಪ್ಪನ್ನು ಇದನ್ನ ಬೆಟ್ಟದಿಂದ ಇಳಿತಾ ಇದೆ. ಇದ್ದಕ್ಕಿದ್ದಂತೆ ನೋಡಿದ್ರೆ ಒಂದು ತಿರುವಿನಲ್ಲಿ ಪೂರ್ಣವಾಗಿ ತಿರುವುದೇ ನಮ್ಮ ಬಸ್ಸು 3 ಪಲ್ಟಿಯಾಗಿ ಅಲ್ಲಿಂದ ಉಳ್ಳು ಬೀಳ್ತಾ ಇದೆ. ಮೌನವಾಗಿ ಸ್ತುತಿಸ್ತಾ ಇದ್ದಂತೆ ನಮಗೆ ಗೊತ್ತಿಲ್ದಂಗೆ ನಾವು ಜೋರಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ ಅಂತೇಳಿ ಜೋರಾಗಿ ಕೂಗ್ತಾ ಇದ್ದೀವಿ. ಬಸ್ಸಲ್ಲಿ ಬೇರೆ ಜನ ಇದ್ದಾರೆ, ಎಲ್ಲ ಅಯ್ಯೋ ಅಪ್ಪ ಅಮ್ಮ ಅಂತೇಳಿ ಜೋರಾಗಿ ಅವ್ರು ಕೂಗ್ತಾ ಇದ್ದಾರೆ. ಬ್ರದರ್ ಟಿ ಕೆ ಜಾರ್ಜ್ ಅವರು ಆ ಉರುಳುತ್ತಿರುವಂತಹ ಬಸ್ನಲ್ಲಿ ನಿಂತ್ಕೊಂಡು ಸೈತಾನನಿಗೆ ಕಮಾಂಡ್ ಮಾಡ್ತಾ ಇದ್ದಾರೆ, ಯೇಸುವಿನ ನಾಮದಲ್ಲಿ ಸೈತಾನನ ದುಷ್ಟ ಶಕ್ತಿಗಳನ್ನು ನಾನು ಬಂಧಿಸ್ತಾ ಇದ್ದೀನಿ ಅಂತೇಳಿ. ಉರುಳುತ್ತಿದ್ದಂತ ಬಸ್ಸು 3 ಪಲ್ಟಿಯಾಗಿ ಒಂದು ಕಡಿದು ಬಿಟ್ಟ ಮರಕ್ಕೆ ತಗಲಿ ಅದು ಅಲ್ಲಿ ನಿಂತ್ಕೊಳ್ತು. ಬಸ್ನಲ್ಲಿದ್ದವ್ರಿಗೆ ಎಲ್ಲರಿಗೂ ಹೊಡೆತ ಬಿದ್ದಿದೆ. ಹೊರಗಡೆ ಬರೋಕ್ಕೆ ದಾರಿ ಕಾಣ್ತಾ ಇಲ್ಲ. ಬಾಕ್ಲ ಕೆಳಗಡೆ ಸಿಕ್ಕಾಕೊಂಡಿದೆ. ಗಾಜನ್ನು ಹೊಡೆದಿ ಬಸ್ನಲ್ಲಿರೋರನ್ನೆಲ್ಲ ನಾನು ಮತ್ತು ಬ್ರದರ್ ಜಾನ್ ಪ್ರಸಾದ್ ಮತ್ತು ಟಿ ಕೆ ಜಾರ್ಜ್ ಅವರು ಮೇಲ್ಗಡೆ ಕರ್ಕೊಂಡ್ಬಂದ್ವಿ. ಕಾರಣ ನಮಗೆ ಯಾವುದೇ ರೀತಿಯಾದ ಗಾಯವಾಗಿರಲಿಲ್ಲ. ಬಸ್ನಲ್ಲಿದ್ದವರಿಗೆಲ್ಲ ಹೊಡೆತ ಬಿದ್ದಿದೆ, ರಕ್ತ ಸುರಿತಾ ಇದೆ, ನಮ್ಮ ಮೈ ಮೇಲೆಲ್ಲ ರಕ್ತ ಇದೆ, ಬೇರೆಯವರ ರಕ್ತ ನಮ್ಮ ಮೈ ಮೇಲಿದೆ. ಆದರೆ ನಮಗೆ ಮಾತ್ರ ಒಂದು ಸೂಜಿ ಚುಚ್ಚುವಷ್ಟು ಗಾಯ ಸಹ ನಮಗಾಗಲಿಲ್ಲ. ನನ್ನ ಹೆಂಡತಿಗೆ ತಲೆ ಮೇಲೆ ಒಂದು ಸ್ಟಿಚ್ ಹಾಕೋಷ್ಟು ಗಾಯ, ಕೀಬೋರ್ಡ್ ಬಾರಿಸೋನಿಗೆ ಬಾಯಿ ಮೇಲ್ಗಡೆ ತುಟಿಯ ಮೇಲೆ ಒಂದು ಸ್ಟಿಚ್ ಹಾಕೋಷ್ಟು ಗಾಯ, ಇನ್ನೊಬ್ಬ ಸೋಣಿಗೂ ಅಷ್ಟೇ ತಲೆ ಮೇಲೆ ಒಂದು. ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾದ ಮಾರಕವಾದ ಗಾಯಗಳಾಗಲಿ ಅಪಘಾತಗಳು ನಮಗೆ ಆಗಲಿಲ್ಲ. ಆ ನಾಗವಳ್ಳಿಯಲ್ಲಿ ಬಂದು 11 ಗಂಟೆಗೆ ನಾವು ಧ್ಯಾನವನ್ನು ಪ್ರಾರಂಭಿಸಿದಾಗ ಆ ಗುರುಗಳು ನಮ್ಮನ್ನು ಈ ರೀತಿಯಾಗಿ ಬರಮಾಡಿಕೊಂಡ್ರು. ಇವತ್ತು 6 ಶವಪೆಟ್ಟಿಗಳು ಇಲ್ಲಿ ಬರಬೇಕಾಗಿತ್ತು. ಅದ್ಭುತಕರವಾಗಿ ದೇವರು ಇವರನ್ನ ಕರ್ಕೊಂಡು ಬಂದಿದ್ದಾರೆ, ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ವೇದಿಕೆ ಮೇಲೆ ನಿಂತ್ಕೊಂಡು ಒಂದು ವಾಕ್ಯವನ್ನು ತೆಗೆದಾಗ 91ನೇ ಕೀರ್ತನೆಯನ್ನ ದೇವರು ನಮಗೆ ಸಂದೇಶವಾಗಿ ಕೊಟ್ಟರು. ನಿನ್ನ ಎಡಗಡೆಯಲ್ಲಿ 1,000 ಜನರು, ನಿನ್ನ ಬಲಬದಿಯಲ್ಲಿ 10,000 ಜನರು ಬಿದ್ದರು, ನಿನಗೇನು ಕೇಡು ಸಂಭವಿಸುವುದು. ಈ ವಾಕ್ಯ ನನ್ನ ಮನದಾಳದಲ್ಲಿ ಬಹಳ ಆಳವಾಗಿ ನಾಟಿಬಿಡ್ತು. ಅಂದ್ರೆ ನಮ್ಮ ಜೀವನದಲ್ಲಿ ದೇವರು ನನ್ನ ಜೊತೆಯಲ್ಲಿದ್ದಾಗ ಎಲ್ಲವನ್ನ ನಮಗೆ ಜಯಿಸೋದಿಕ್ಕೆ ಸಾಧ್ಯ ಆಗತ್ತೆ. ಯಾವುದೇ ಅಪಘಾತಗಳಾಗಲಿ ಏನೇ ಆದ್ರೂ ನಮಗೆ ಯಾವುದೇ ರೀತಿಯಾದ ಕೇಡು ಸಂಭವಿಸುವುದಿಲ್ಲ ಅನ್ನೋ ದೃಢವಾದ ವಿಶ್ವಾಸ ನನ್ನ ಮನಸ್ಸಿಗೆ ಬಂತು. ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಸಹ ನಡೆಯಿತು. ಕಾರಣ ನಮ್ಮ ವಿಶ್ವಾಸ ಹೆಚ್ಚಿದ್ದರಿಂದ. ಈ ವಿಶ್ವಾಸದ ಹಾದಿಯಲ್ಲಿ ನಾವು ಇನ್ನು ಹೆಚ್ಚು ಹೆಚ್ಚು ಬೆಳೀತಾ ಹೋದ್ವಿ. ನಾನು ಹೀಗೆ ಧ್ಯಾನಗಳಿಗಾಗಿ ನಮ್ಮ ಅಣ್ಣನ ಜೊತೆ ಫಾದರ್ ಫ್ರಾಂಕ್ಲಿನ್ ಜೊತೆಗೆ ಸಹಾಯ ಮಾಡಕ್ಕೆ ನಾನು ಹೋಗ್ತಾ ಇದ್ದೆ. ದಿನ ಅಲ್ಲೇ ಕಳೆದ್ವಿ. ನಾನು ಡ್ಯೂಟಿಗೆ ಹೋಗ್ಬೇಕು ಅಂತ ನಾನು ವಾಪಸ್ ಬಂದೆ. ನಮ್ಮಣ್ಣ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚೇಂಜ್ ಮಾಡಿದಾಗ ಆ ಮನೆಯ ಓಪನಿಂಗ್ ದಿನ ಪ್ರಾರ್ಥನೆ ಮಾಡಬೇಕಾದ್ರೆ ನನ್ನ ಮಡದಿಯನ್ನ ಕರೆದು ಮುಂದೆ ನಿಲ್ಲಿಸಿ ನಮ್ಮ ಅಕ್ಕನ ಹತ್ರ ಮತ್ತು ನನ್ನ ಮಕ್ಕಳ ಹತ್ರ ಎಲ್ಲ ಹೇಳ್ತಾ ಇದ್ರು, ಡೈಸಿ ಇದುವರೆಗೂ ನನ್ನ ತಮ್ಮನ ಹೆಂಡತಿ, ಆದ್ರೆ ಇನ್ನು ಮುಂದೆ ಇವಳು ನನಗೆ ತಮ್ಮನ ಹೆಂಡತಿ ಮಾತ್ರ ಅಲ್ಲ, ನನ್ನ ಸ್ವಂತ ಮಗಳಿದ್ದಂಗೆ ಅಂತೇಳಿ ಅವ್ರ ಕೈಯಲ್ಲಿ ಕ್ಯಾಂಡ್ಲು ಕೊಟ್ಟು ಮನೆಯ ದೀಪವನ್ನು ಬೆಳಗಿಸ್ಕೊಂಡು ನಿನ್ನನ್ನು ನಾನು ದತ್ತು ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರು. 5ನೇ ತಾರೀಕು ನಾನು ದಾವಣಗೆರೆಗೆ ಅವಳನ್ನ ಕರ್ಕೊಂಡ್ಬರೋದಕ್ಕೆ ಹೋದೆ. ಅಣ್ಣ ಶ್ರೀಲಂಕಾ ಹೋದ್ರು. 5ನೇ ತಾರೀಕು ನಾವು ವಾಪಸ್ ಭದ್ರಾವತಿ ಬಂದ್ವಿ. 6ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಭದ್ರಾವತಿಯಿಂದ ನಾವು ಪಾಲಿಬೆಟ್ಟ ಅನ್ನೋ ಜಾಗಕ್ಕೆ ನಮ್ಮದೇ ಆದಂತ ಮಾರುತಿ ಓಮನಿನಲ್ಲಿ ಹೊರಟಿವಿ. ನಮ್ಮ ಜೊತೆಲಿ ನನ್ನ ತಮ್ಮ ಇದ್ದ, ಅವಳ ತಮ್ಮ ಡೇವಿಸ್ ಅಂತ ಅವನು ಇದ್ದ. ಹೀಗೆ 4 ಜನ ಒಟ್ಟಿಗೆ ನಾವು ಪಾಲಿಬೆಟ್ಟೆಗೆ ಯಾತ್ರೆಯನ್ನು ಪ್ರಾರಂಭಿಸಿದ್ವಿ. ಒಂದು ರೀತಿಯಾದ ವಿಶೇಷವಾದ ಒಂದು ಉತ್ಸಾಹ ನಮಗೆ. ಕಾರಣ ಅಲ್ಲಿ ಕನ್ನಡದಲ್ಲಿ ಮಾತ್ರ ಅಲ್ಲ, ಮಲಯಾಳದಲ್ಲೂ ನಾವು ಹಾಡುಗಳನ್ನ ಆಡಬಹುದು, ಪ್ರಾರ್ಥನೆ ಮಾಡಬಹುದು. ಅಲ್ಲಿರೋ ಜನಕ್ಕೆ ಕನ್ನಡ ಮಲಯಾಳ ಎರಡೂ ಗೊತ್ತಿದೆ. ಅದರಿಂದ ಕನ್ನಡದಲ್ಲಿ ಮಲಯಾಳದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಹಾಕಿ ನಾವು ರಾತ್ರಿ ಆರಾಧನೆಯನ್ನ ಪ್ರಾರಂಭಿಸಿದ್ವಿ. ಸ್ತುತಿ ಮಾಡಿದ್ವಿ, ಪಾಪದ ಬಗ್ಗೆ ಕರುಣೆಗಾಗಿ ಪ್ರಾರ್ಥಿಸಿದ್ವಿ.
ಬಂದಂತ ಎಲ್ಲ ಜನರು ಪಾಪ ನಿವೇದನೆಯನ್ನು ಮಾಡಬೇಕಾಗಿತ್ತು. ಈ ಧ್ಯಾನಗಳಿಗೆ ನಾವು ಬಂದ ಮೇಲೆ ಅವಳಿಗೆ ವಿಶೇಷವಾದ ಒಂದು ವರ ಇತ್ತು, ಪ್ರವಚನ ವರ. ಅಂದರೆ ದರ್ಶನದಲ್ಲಿ ಅನೇಕ ಸಂಗತಿಗಳು ಸಿಗ್ತಾ ಇತ್ತು. ಆ ಕಡೆಯ ಆರಾಧನೆಯ ಸಮಯದಲ್ಲಿ ಕೊನೆಯಲ್ಲಿ ಹೋಗಿ ಪರಮಪ್ರಸಾದ್ ಆ ಕಡೆ ಸೈಡ್ನಲ್ಲಿ ಕೂತ್ಕೊಂಡು ನೋಟ್ಬುಕ್ನಲ್ಲಿ ಅನೇಕ ಸಂದೇಶಗಳನ್ನು ತೆಗೆದು, ಆಕ್ಸಿಡೆಂಟ್ನಲ್ಲಿ ಕಾಲು ಮುರಿದಂತ ವ್ಯಕ್ತಿಗೆ ಸೌಖ್ಯ, ತಲೆನೋವು ಬರ್ತಿರ್ತಕ್ಕಂಥ ಒಬ್ಬ ಸಹೋದರಿಗೆ ಸೌಖ್ಯ, ಮತ್ತೆ ಇನ್ನೊಂದು ಹೆಸರಿನಲ್ಲಿ ಯಾರಿಗೊಂದು ಸೌಖ್ಯ ಸಿಕ್ತು ಅಂತೇಳಿ ಅವಳು ಸಂದೇಶ ಕೊಟ್ಟಿದ್ಲು. ಆಮೇಲೆ ಕಡೆಯದಾಗಿ ನನ್ನ ಕಿವಿಯಲ್ಲಿ ಬಂದು ಹೇಳಿದ್ಲು, ಒಂದು ಪೆಟ್ಟಿಗೆ ನನಗೆ ಕಾಣ್ತಾ ಇದ್ದದ್ದು ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ಲು. ಅವಳಿಗೆ ಈ ರೀತಿ ಅದಕ್ಕೆ ಕ್ಲಿಷ್ಟಕರವಾದ ಒಂದು ಸಂದೇಶ ಸಿಕ್ಕಿದ್ರೆ ಅವಳು ಅದನ್ನು ಹೇಳೋದಕ್ಕೆ ಎದುರ್ತಾ ಇದ್ಲು. ಯಾವುದೇ ಮನೆಗೆ ಹೋದ್ರು ಪ್ರಾರ್ಥನೆ ಮಾಡ್ತಾ ಇದ್ರು, ರೋಗಿ ಅವರು ಮರಣ ಹೊಂತಾರೆ ಅಂದ್ರೆ ಗೊತ್ತಾಗ್ತಾ ಇತ್ತು ಅವಳಿಗೆ, ಪೆಟ್ಟಿಗೆ ಅಂತ ತೋರಿಸ್ತಾ ಇದ್ರು. ಅವಾಗ ನಾವು ಅವರಿಗೆ ಹೇಳ್ತಾ ಇರಲಿಲ್ಲ, ಅಂದ್ರೆ ನೀವು ಇವರ ಆತ್ಮರಕ್ಷಣೆಗಾಗಿ ಪ್ರಾರ್ಥಿಸ್ರಿ, ಆತ್ಮಕ್ಕಾಗಿ ಪ್ರಾರ್ಥಿಸ್ರಿ ಅಂತೇಳಿ ಬರ್ತಾ ಇದ್ವಿ. ಹಾಗಾಗಿ ಆ ಸಂದೇಶ ಏನು ಅಂತೇಳಿ ಅವ್ರು ಗ್ರಹಿಸ್ಕೊಳ್ಳೋಕೆ ಆಗ್ಲಿಲ್ಲ. ನಮ್ಮ ವಾಷಿಂಗ್ಸ್ ಎಲ್ಲ ಮುಗಿಸ್ಕೊಂಡು 9 ಗಂಟೆಗೆ ಗುರುಗಳ ಮುಂದೆ ಮೊಣಕಾಲೂರಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ವಾಪಸ್ ಯಾತ್ರೆಯನ್ನ ಪ್ರಾರಂಭಿಸಿದ್ವಿ. ನಾನು ಲಗೇಜ್ ಅನ್ನೆಲ್ಲ ತಗೊಂಡು ಗಾಡಿಯಲ್ಲಿ ಲೋಡ್ ಮಾಡಿದೆ. ಗಾಡಿ ಹತ್ಕೊಂಡು ಗೇಟ್ ಹತ್ರ ಬಂದ್ವಿ ನಾವೆಲ್ಲ. ಆದ್ರೆ ಇವಳು ಮಾತ್ರ ದೇವಾಲಯದ ಮುಂದೆ ಹೋಗಿ, ಒಳಗಡೆ ಹೋಗಿ, ಪರಮಪ್ರಸಾದದ ಮುಂದೆ ಹೋಗಿ ಮೊಣಕಾಲೂರಿ ಪ್ರಾರ್ಥಿಸಿ ಗೇಟ್ ಹತ್ರ ಬಂದು ಕಾರನ್ನು ಹತ್ಕೊಂಡ್ಳು. ನಮ್ಮನ್ನ ಅಲ್ಲಿಗೆ ಆಹ್ವಾನಿಸಿದ್ದಂತ ಮೈಕಲ್ ನಮ್ಮ ಮನೆಗೆ ಬಂದು ಹೋಗ್ಬೇಕು, ಪ್ರಾರ್ಥಿಸ್ಬೇಕು ಬ್ರದರ್ ಅಂತ ಕೇಳ್ಕೊಂಡಿದ್ರು. ಮನೆಗೆ ಹೋದ್ವಿ, ಕಾಫಿ ಕುಡಿದು ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿಂದ ಹೊರಗಡೆ ಬಂದ್ವಿ. ಯಾತ್ರೆ ಪ್ರಾರಂಭಿಸಿದಾಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಒಂದು ಗೀತೆಯನ್ನ ಹಾಡಿದ್ವಿ, ವಂದನೆ ದೇವ ಎಂಬ ಗೀತೆಯನ್ನ ಹಾಡಿ ನಮ್ಮ ಯಾತ್ರೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಂಗೆ ಒಬ್ಬೊಬ್ಬರಾಗಿ ನಿದ್ದೆ ಮಾಡಲು ಪ್ರಾರಂಭಿಸಿದ್ರು. ಕಾರಣ ಇಡೀ ರಾತ್ರಿ ಎಲ್ಲರೂ ನಿದ್ದೆ ಕಟ್ಟಿದ್ರು. ನಾನು ಮಾತ್ರ ಜೋರಾಗಿ ಕ್ಯಾಸೆಟ್ ಹಾಕೊಂಡು ಹಾಡು ಹೇಳ್ಕೊಂಡು ಬರ್ತಾ ಇದ್ದೆ. ಒಂದು 40 ಕಿಲೋಮೀಟರ್, ಸಿದ್ದಾಪುರ ಎಲ್ಲ ದಾಟಿ ಒಂದು 40 ಕಿಲೋಮೀಟರ್ ಬಂದಿರಬೇಕು. ನನಗೊಂದು ರೀತಿಯಾದ ನಿದ್ದೆ ಬರಲು ಪ್ರಾರಂಭಿಸಿತು. ಗಾಡಿಯನ್ನು ಒಂದು ಸೈಡ್ಗೆ ಹಾಕಿ ನಾನು ಮಲಗೋಣ ಅಂತ ಮಲಗಿದೆ. ಅಷ್ಟು ಬೇಗ ನನ್ನ ಮಡದಿಯ ತಮ್ಮ, ಅವನ ಹೆಸರು ಡೇವಿಸ್ ಅಂತೇಳಿ, ಅವನು ಹೇಳ್ದ, ಅಣ್ಣ ನಾನು ಹೊಡಿಸ್ತೀನಿ, ನೀವು ಮಲ್ಕೊಳ್ಳಿ ಅಂತ ಹೇಳ್ದ. ನಾನು ಓಮ್ನಿ ತಗೊಂಡಾಗ ನನಗೆ ಗಾಡಿ ಓಡಿಸಕ್ ಬರ್ತಾ ಇರಲಿಲ್ಲ. ನನಗೆ ಡ್ರೈವಿಂಗ್ ಕಲಿಸಿದವನು ಅವನೇ, ಗಾಡಿಯನ್ನು ಮನೆಗೆ ತಂದವನು ಅವನೇ. ಅದರಿಂದ ಧೈರ್ಯವಾಗಿ ಅವನ ಕೈಯಲ್ಲಿ ಗಾಡಿ ಕೊಟ್ಟು ನಾನು ಹೋಗಿ ಹಿಂದುಗಡೆ ಹೋಗಿ ಮಲ್ಕೊಂಡೆ. ಕೇರಳಾಪುರದ ಹೋಟ್ಲು ಬಂದಾಗ ಅವಳಿಗೆ ಮುದ್ದೆ ಅಂದ್ರೆ ಇಷ್ಟ. ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅವಳು ಕೇಳ್ಕೊಂಡ್ಲು. ಬೇಡ, ಮುಂದೆ ಹೋಗಿ ಒಳ್ಳೆ ಹೋಟ್ಲಲ್ಲಿ ಹೋಗಿ ಊಟ ಮಾಡೋಣ ಅಂತೇಳಿ ಗಾಡಿ ಮುಂದೆ. ಇಷ್ಟು ಮಾತಾಡಿದ್ದು ನನಗೆ ಜ್ಞಾಪಕ ಇದೆ. ಸುಮಾರು 12:30, 1 ಗಂಟೆ ಇರಬೇಕು. ಮಲ್ಕೊಂಡಿದ್ದೀವಿ. ಸಮನಾದಂತ ಒಂದು ದಾರಿಯಲ್ಲಿ ನಮ್ಮ ವ್ಯಾನ್ ಹೋಗ್ತಾ ಇದೆ. ನನಗೆ ಎಚ್ಚರ ಆದಾಗ ರಾತ್ರಿ 8:45 ಗಂಟೆ. ನಾನು ಮಣಿಪಾಲ್ ಹಾಸ್ಪಿಟಲ್ ಮಲಗಿದ್ದೀನಿ. ನನ್ನ ಎಡಗಾಲು ಪೂರ್ಣವಾಗಿ ಪಾದ ಜರ್ಜರಿತವಾಗಿದೆ, ರಕ್ತಸಿಕ್ತವಾಗಿದೆ. ನಾನು ಈ ಕಡೆ ಪಕ್ಕದಲ್ಲಿ ನೋಡಿದ್ರೆ ನನ್ನ ತಮ್ಮ 2 ಕಾಲನ ಪಾದದ ಮೇಲ್ಗಡೆ ಗಂಟತ್ರ 2 ಕಾಲನ್ನು ಮುರ್ಕೊಂಡು ಅವನು ರೋಧನೆಯನ್ನು ಅನುಭವಿಸ್ತಾ ಇದ್ದಾನೆ. ಈ ಕಡೆ ಪಕ್ಕದಲ್ಲಿ ನೋಡಿದ್ರೆ ನನ್ನ ಹೆಂಡತಿಯ ತಮ್ಮ ಡೇವಿಸ್, ಅವನು ಸಹ ಈ ಸೊಂಟದ ಹತ್ರ ಅವನ ಕಾಲು ಕೀಲು ಕಿತ್ಕೊಂಡು ಅವನು ನೋವನ್ನು ಅನುಭವಿಸ್ತಾ ಇದ್ದಾನೆ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಕಾಣ್ತಾ ಇಲ್ಲ. ನಾನು ಕೇಳ್ದೆ ಅಲ್ಲಿ ಪಕ್ಕದಲ್ಲಿದ್ದವರನ್ನ ಕರೆದು, ಡೈಸಿ ಎಲ್ಲಿ ಕರ್ಕೊಂಡೋಗಿದ್ದಾರೆ ಅಂತೇಳಿ. ಡೈಸಿ ಅಂದಿದ ತಕ್ಷಣ ಒಬ್ರೊಬ್ರು ಮುಖ ನೋಡ್ಕೊಂಡ್ರು. ಇಲ್ಲ, ಅವರನ್ನ ಚಿಕ್ಕಮಂಗ್ಳೂರು ಹಾಸ್ಪಿಟಲಲ್ಲೇ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ನಾನು ಕೇಳಿದೆ, ಯಾಕೆ ಕರ್ಕೊಂಬಂದಿಲ್ಲ ಅವಳಿಗೆ, ಏನಾಯ್ತು, ಗಾಡಿ ಏನಾಯ್ತು ಅಂತ ಕೇಳಿದೆ. ಗಾಡಿ ಆಕ್ಸಿಡೆಂಟ್ ಆಯ್ತು, ಒಂದು ಮರಕ್ಕೆ ಡಿಕ್ಕಿ ಹೊಡೀತು, ಇಷ್ಟು ಮಾತ್ರ ಹೇಳಿದ್ರು. ನನಗೆ ಪೂರ್ಣ ಪ್ರಜ್ಞೆ ಬಂದಿಲ್ಲ, ಅರ್ಧಬರ್ಧ ಪ್ರಜ್ಞೆ ಬರ್ತಾ ಇತ್ತು. ನನಗೆ ಆಪರೇಷನ್ ಮಾಡೋದಕ್ಕೆ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡೋದ್ರು. ನನ್ನ ಪಾದದ ಮೂಳೆಗಳನ್ನ, ಮುರಿದೋದಂತ ಮೂಳೆಗಳನ್ನೆಲ್ಲ ತೆಗೆದ್ರು. ಕಬ್ಬಣದ ಪಿನ್ಗಳನ್ನ ಹೊಡೆದ್ಬಿಟ್ಟು ಹೊಲಿದು ವಾರ್ಡ್ ಕರ್ಕೊಂಡ್ಬಂದ್ರು. ಬೆಳಿಗ್ಗೆ ನಾನು ಹಾಸ್ಪಿಟಲ್ ಮಲಗಿದ್ದೀನಿ. ನನ್ನ ಧರ್ಮ ಕೇಂದ್ರದವರು, ನನ್ನ ಸ್ವಂತದವರು, ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ನನ್ನ ಆತ್ಮ ಮಿತ್ರರು, ಅದಕ್ಕಿಂತ ಹೆಚ್ಚಾಗಿ ಮಂಗಳೂರಿನಿಂದ ನನ್ನನ್ನು ಅತಿಯಾಗಿ ಪ್ರೀತಿಸ್ತಿರ್ತಕ್ಕಂಥ ಎಲ್ಲ ಸಹೋದರರು ನಮ್ಮನ್ನು ನೋಡಕ್ ಬರ್ತಾ ಇದ್ದಾರೆ. ಎಲ್ಲರೂ ಒಂದು ರೀತಿಯಾಗಿ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲರ ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಇದೆ, ಯಾಕೆ ಈ ರೀತಿಯಾಗಿ ಆಯಿತು? ನಿನ್ನ ಆರಾಧನೆ ಮಾಡಕ್ಕೋಗಿ ನಿನ್ನನ್ನು ಆರಾಧಿಸಿ ಬರ್ತಿದ್ದಂತ ನಮಗೆ ಈ ದುರ್ಗತಿ ಯಾಕೆ ಬಂತು ದೇವರೇ ಅನ್ನೋ ಒಂದು ವೇದನೆ ಮನಸ್ಸಿನಲ್ಲಿ ಯಾವಾಗಲೂ ಬರ್ತಾ ಇತ್ತು. ನನ್ನ ದೇವರೇ ಯಾಕೆ ಈ ರೀತಿಯಾಗಿ ಆಯ್ತು ಅನ್ನೋ ಪ್ರಶ್ನೆ ಪುನಃ ಪುನಃ ನನ್ನನ್ನ ಕೇಳ್ತಾ ಇದ್ದೆ. ಎಲ್ಲರೂ ನನ್ನನ್ನ ಸಮಾಧಾನ ಮಾಡ್ತಾ ಇದ್ರು. ಒಂದು ದಿನ ಕಳೆಯಿತು. ಮಾರನೇ ದಿನ ಆಗೋಷ್ಟೊತ್ತಿಗೆ ಸಾಯಂಕಾಲ
ಫಾದರ್ ಫ್ರಾಂಕ್ಲಿನ್ ಬಂದ್ರು. ಅವ್ರು ಯಾವಾಗಲೂ ನನ್ನ ಚೇಟ ಅಂತ ಕರೀತಾರೆ. ನನ್ನ ಭುಜದ ಮೇಲೆ ಕೈ ಇಟ್ಟು ಹೇಳಿದ್ರು, ನಾವಿದ್ದೀವಿ ಅಂತೆ. ಆದರೂ ಅವರ ಸಾಂತ್ವನ ನನಗೆ ಸಮಾಧಾನ ತರ್ತಾ ಇರಲಿಲ್ಲ. ಯಾವ ಅಣ್ಣ ನನ್ನ ದಾವಣಗೆರೆಯಿಂದ ನಾವು ಶ್ರೀಲಂಕಾಕ್ಕೆ 1 ತಿಂಗಳ ಧ್ಯಾನಕ್ಕೆ ಬೀಳ್ಕೊಟ್ಟು ಬಂದವು, ಅವರು ವಾಪಸ್ ಬಂದಿದ್ದಾರೆ. ಅವರು ಅಂದ್ರೆ ನನಗೆ ಒಂದು ರೀತಿಯಾದ ಆತ್ಮೀಯ ಸಂಬಂಧ. ಅವ್ರು ಬಂದ್ರು, ಏನು ಮಾತಾಡಕ್ ಆಗ್ತಿಲ್ಲ. ಅವರಿಗೆ ಧೈರ್ಯ ಕೊಟ್ರು, ಡೇವಿಸ್ ನಾನಿದ್ದೀನಿ ಅಂತೇಳಿ. ಅವ್ರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಯಾಕೀಗಾಯ್ತು? ಏನನ್ನೋ ಹೇಳ್ಬೇಕು ಅಂತ ಹತ್ರ ಬರ್ತಾರೆ, ಆದ್ರೆ ಕೈಲಿ ಆಗ್ತಾ ಇಲ್ಲ. ಈ ದಿನಗಳೆಲ್ಲ ನಾನು ಕೇಳ್ತಾ ಇದ್ದೆ, ಡೈಸಿನ ಇಲ್ಲಿಗೆ ಕರ್ಕೊಂಬಂದ್ಬಿಡಿ, ಇಲ್ಲೇ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ಬೋದು, ಅವಳು ಇಲ್ಲಿಗೆ ಕರ್ಕೊಂಬನ್ನಿ ಅಂತೇಳಿ ತುಂಬಾ ಒತ್ತಾಯ ಮಾಡ್ತಾ ಇದ್ದೆ. ಆದ್ರೆ 3ನೇ ದಿನ ಆಗ್ಬೇಕಾದ್ರೆ ಸಾಯಂಕಾಲ ನನ್ನ ಕುಟುಂಬದ ಗುರುಗಳು, ಹಿರಿಯರು, ನಮ್ಮಣ್ಣ ಫಾದರ್ ಫ್ರಾಂಕ್ಲಿನ್ ಎಲ್ಲ ನನ್ನ ಹತ್ತಿರಕ್ಕೆ ಬಂದರು. ಏನನ್ನೋ ನನ್ನಲ್ಲಿ ಹೇಳೋದಕ್ಕೆ ಅವ್ರು ಬರ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯಾದ ಆತಂಕ, ದುಗುಡ. ನನಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಕುತ್ತಿಗೆಗೆ ಬಲವಾದ ಹೊಡೆತ ಬಿದ್ದಿತ್ತು. ನನ್ನ ಎದೆಯ ಮೇಲಿರ್ತಕ್ಕಂಥ ಎದೆಗೂಡಿನ ಮೂಳೆ ಸಹ ಮುರಿದೋಗಿತ್ತು. ಜೋರಕ್ಕೆ ಅಳಕ್ಕೂ ನನಗೆ ಆಗ್ತಾ ಇರಲಿಲ್ಲ. ಅಲ್ಲಿ ಕಚ್ಕೊಂಡ ಹಾಗೆ ನಾನು ಎಲ್ಲವನ್ನ ಮನಸ್ಸಿನಲ್ಲಿ ಹಮ್ಮಿಕೊಳ್ತಾ ಇದ್ದೆ. ಅವ್ರ ಹತ್ರ ಬಂದ್ರು, ಡೇವಿಸ್, ನೀನು ಸಹನೆಯ ಬಗ್ಗೆ ಕ್ಲಾಸ್ ಕೊಡ್ತಾ ಅನೇಕ ಜನರಿಗೆ ನೀನು ವಾಕ್ಯದ ಮೂಲಕ ಧೈರ್ಯವನ್ನು ತುಂಬುತ್ತಾ ಇದ್ದೆ. ಕಷ್ಟದಲ್ಲಿದ್ದಂತ ಮನಸ್ಸುಗಳಿಗೆ ನೀನು ಧೈರ್ಯ ಕೊಡ್ತಾ ಇದ್ದೆ. ಆದ್ರೆ ಇವತ್ತು ನಿನ್ನ ಜೀವನದಲ್ಲಿ ನಾನು ಹೇಳ್ತಕ್ಕಂಥ ಈ ವಿಷಯವನ್ನು ನೀನು ಆ ಮನೋಭಾವನೆಯಿಂದ ಸ್ವೀಕರಿಸಬೇಕು. ನನಗೊಂದು ರೀತಿಯಾದ ಕಸವಿಸಿ ಆಗ್ತಾ ಇದೆ, ಏನ್ ಹೇಳ್ತಾರೆ ಅನ್ನೋದು. ತಕ್ಷಣ ಅವ್ರು ಹೇಳಿದ್ರು, ಅಂದು ನೀವು ಬರ್ತಿದ್ದಂತ ವ್ಯಾನು ಅಕಸ್ಮಾತ್ ಆಗಿ ಮರಕ್ಕೆ ಡಿಕ್ಕಿ ಹೊಡೆದು ಡೈಸಿ ಅಲ್ಲಿ ಮರಣ ಹೊಂದಿದ್ರು. ಇದನ್ನು ಕೇಳಿದಾಗ ನನಗೆ ಆಕಾಶವೇ ತಲೆ ಮೇಲೆ ಬಿದ್ದಂತ ಅನುಭವ ಆಯಿತು. ದೇವರೇ ದೇವರೇ ಯಾಕಿದ್ದೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀರಿ ಅಂತೇಳಿ ಕೂಗಿ ಪ್ರಾರ್ಥಿಸಿದೆ, ಮನನೊಂದು ಪ್ರಾರ್ಥಿಸಿದೆ. ಯಾಕೆಂದ್ರೆ ಆ ರೀತಿಯಾಗಿತ್ತು ನಮ್ಮ ಜೀವನ. ದೇವರು ನನ್ನ ಜೀವನಕ್ಕೆ ದಾನವಾಗಿ ಕೊಟ್ಟವಳು ಅಂತ ನಾನು ಸ್ವೀಕರಿಸಿಕೊಂಡಿದ್ದೆ. ಆದ್ರೆ ಯಾಕೆ ಈಗ ವಾಪಸ್ ತಗೊಂಡ್ರು ಅನ್ನೋದನ್ನ ನನ್ನ ಕೈಲಿ ಅಂಗೀಕರಿಸಿಕೊಳ್ಳಕ್ಕೆ ನನಗೆ ಸಾಧ್ಯವಾಗ್ತಾ ಇರಲಿಲ್ಲ. ಒಂದು ರೀತಿಯಾದ ಜೀವನವೇ ಒಂದು ನಿರಾಶೆಯ ಅವಸ್ಥೆಗೆ ನನ್ನನ್ನು ಕರ್ಕೊಂಡೋಯ್ತು. ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇರಲಿಲ್ಲ. ತಕ್ಷಣ ನಾನು ಹೇಳಿದೆ, ಡೈಸಿಗೆ ಎಲ್ಲಿ ಅಂತೇಳಿ. ಅವ್ರು ಹೇಳಿದ್ರು, ಚಿಕ್ಕಮಗಳೂರಲ್ಲಿ ಫ್ರೀಸರ್ ಅಲ್ಲಿ ಇಟ್ಟಿದ್ದಾರೆ, ಅವಳ ಅಕ್ಕ ಅರ್ಜೆಂಟೈನಾದಿಂದ 11ನೇ ತಾರೀಕು ಬರ್ತಾ ಇದ್ದಾಳೆ. ಅವತ್ತು ಅಂತಿಮ ಸಂಸ್ಕಾರ. 7ನೇ ತಾರೀಕು ಆಕ್ಸಿಡೆಂಟ್ ಆಗಿದ್ದು. ನನಗೆ ಹೇಳ್ತಾ ಇರೋದು 9ನೇ ತಾರೀಕು ರಾತ್ರಿ. 10ನೇ ತಾರೀಕು ನಾನು ಬೆಳಿಗ್ಗೆನೆ ಹೇಳಿದೆ, ಚಿಕ್ಕಮಗಳೂರಿಗೆ ಹೋಗೋಣ, ನಾನು ಅವಳನ್ನು ನೋಡಬೇಕು, ಈಗ ನೋಡಬೇಕು ಅಂತೇಳಿ ತುಂಬಾ ಹಠ ಮಾಡಿದೆ. ಡಾಕ್ಟರ್ ಹೇಳಿದ್ರು, ಇಲ್ಲ, ನಿನ್ನ ಕಾಲಿಗೆ ತುಂಬಾ ಹೊಡೆತ ಬಿದ್ದಿದೆ, ಜರ್ಜರಿತು ಹೋಗ್ಬಿಟ್ಟಿದೆ, ಅದರಿಂದ ನಿನ್ನ ಇಲ್ಲಿಂದ ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನಾನು ತುಂಬಾ ಹಠ ಮಾಡಿದೆ. ಅದಕ್ಕೆ ಅವರು ಒಂದು ಹೇಳಿದ್ರು, ಅವಳ ಅಂತಿಮ ಸಂಸ್ಕಾರಕ್ಕೆ ನಾನು ಕಳಿಸ್ಕೊಡ್ತೀನಿ, ಆದ್ರೆ ನಿನಗೆ ಕೋಲ್ ಇಟ್ಕೊಂಡು ಕ್ರಚಸ್ ಇಟ್ಕೊಂಡು ನಡೆಯೋದಕ್ಕೆ ನಿನಗೆ ಸಾಧ್ಯ ಆದರೆ ಮಾತ್ರ. ಮಾರನೇ ದಿನ ಬೆಳಿಗ್ಗೆನೆ ನನ್ನನ್ನು ಫಿಸಿಯೋಥೆರಪಿಗೆ ಕರ್ಕೊಂಡೋದ್ರು, ಕ್ರಚಸ್ ಕೊಟ್ಟು ನಡೆಸೋದಕ್ಕೆ ಪ್ರಾಕ್ಟೀಸ್ ಕೊಡೋದಕ್ಕೆ. ಆದ್ರೆ ವೀಲ್ ಚೇರ್ ಅಲ್ಲಿ ಕೂರಿಸಿದ ತಕ್ಷಣ ನನಗೆ ತಲೆ ಸುತ್ತು ಬಿದ್ದು ನಾನು ಕೆಳಗಡೆ ಕುಸಿದು ಹೋಗ್ತಾ ಇದ್ದೀನಿ. ವಾರ್ಡಿಗೆ ಕರ್ಕೊಂಡೋದ್ರು, ಅಲ್ಲೂ ಸಹ ಎದ್ದು ನಿಲ್ಲಿಸ್ತಾ ಇದ್ದಾರೆ, ಕೋಲ್ ಕೊಡ್ತಾ ಇದ್ದಾರೆ, ಆದ್ರೆ ತಲೆ ಸುತ್ತಿ ನಾನು ಕೆಳಗಡೆ ಬೀಳ್ತಾ ಇದ್ದೀನಿ. ನನಗೆ ಒಂದು ರೀತಿಯಾದ ನಿರಾಶೆ ಆಗೋಯ್ತು. ಡಾಕ್ಟರ್ ಹೇಳಿದ್ರು, ಆ ರೀತಿಯಾಗಿ ಆದ್ರೆ ಮಾತ್ರ ನಿನಗೆ ಕಳಿಸ್ಕೊಡ್ತೀನಿ ಅಂತೇಳಿ. ವಾಪಸ್ ಕರ್ಕೊಂಬಂದು ನನ್ನನ್ನು ಬೆಡ್ಡಲ್ಲಿ ಬಂದು ಮಲಗಿಸಿದ್ದಾರೆ. ನಾನು ಬೆಡ್ಡಲ್ಲಿ ಆ ಕಡೆ ತಿರ್ಕೊಂಡು ಮಲಗಿ ಅಳ್ತಾ ಇದ್ದೀನಿ. ದೇವರೇ ಯಾಕೆ ದೇವರೇ ಯಾಕೆ ದೇವರೇ ಈ ರೀತಿಯಾಗಿ ಮಾಡ್ತಾ ಇದ್ದೀರ? ನನ್ನ ಜೀವನದಿಂದ ಅವಳನ್ನ ಕರ್ಕೊಂಡ್ರಿ ಪರವಾಗಿಲ್ಲ, ಅವಳ ಅಂತಿಮ ಸಂಸ್ಕಾರಕ್ಕಾದ್ರೂ ಹೋಗೋದಕ್ಕೆ ನೀವು ನನಗೆ ಯಾಕೆ ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ನಾನು ದೇವರನ್ನು ಕೇಳ್ಕೊಂಡೆ. ಹೇಳ್ತಾ ಹೇಳಿ, ಕೇರಳದ ಒಂದು ಹುಡುಗಿ, ಮೆಡಿಸಿನ್ MBBS ಕಲಿತಿರ್ತಕ್ಕಂಥ 2ನೇ ವರ್ಷದ ಒಂದು ಹುಡುಗಿ, ಸಣ್ಣ ಹುಡುಗಿ. ಅವಳು ನನ್ನ ಮುಂದೆ ಬಂದೆ ನಿಂತ್ಕೊಂಡು, ಅಂಕಲ್ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ನನಗೀಗ ಅಂತಿಮ ಸಂಸ್ಕಾರಕ್ಕೆ ಹೋಗೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ.
ಪ್ರೀತಿಯ ಸಹೋದರ ಸಹೋದರಿಯರೇ, 10-11 ವರ್ಷದಿಂದ ದೇವರ ವಾಕ್ಯವನ್ನು ಹೇಳ್ತಿರ್ತಕ್ಕಂಥ ನನಗೆ ಆ ಸಣ್ಣ ಹುಡುಗಿ ಒಂದು ವಾಕ್ಯವನ್ನು ಹೇಳ್ತಿದ್ದಾಳೆ. ಅಂಕಲ್, ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯ 14ನೇ ವಾಕ್ಯ ಏನು ಹೇಳ್ತಾ ಇದೆ? ನನ್ನ ನಾಮದಲ್ಲಿ ಕೇಳುವುದೆಲ್ಲವನ್ನ ಪರಲೋಕದಲ್ಲಿರುವ ತಂದೆ ಕೊಡ್ತಾರೆ ಅಂತೇಳಿ ವಾಗ್ದಾನ ಮಾಡಿಲ್ವ? ಆ ನಾಮದಲ್ಲಿ ಕೇಳಿ ನಿಮಗೆ ಕೊಡ್ತಾರೆ. ನನ್ನ ಬಲಗೈಯನ್ನು ಹಿಡ್ಕೊಂಡು ಅವಳು ಸಣ್ಣ ಪ್ರಾರ್ಥನೆಯನ್ನು ಮಾಡಿದ್ರು. ಈ ಅಂಕಲ್ನ ನೋವನ್ನು ನೀವು ಕಾಣ್ತಾ ಇದ್ದೀರ. ಯೇಸುವೆ, ನಿಮ್ಮ ನಾಮದಲ್ಲಿ ಒಮ್ಮನಸ್ಸಿನಿಂದ ಇಬ್ಬರು ಪ್ರಾರ್ಥಿಸ್ತಾ ಇದ್ದೀವಿ. ಈ ಅಂಕಲ್ಗೆ ಹೋಗಲು ಅನುಮತಿಯನ್ನು ಕೊಡಿ, ಸೌಖ್ಯ ಕೊಡಿ ಅಂತೇಳಿ ಪ್ರಾರ್ಥನೆಯನ್ನ ಹೇಳಿ ಮುಗಿಸಿ ನನ್ನನ್ನು ಎಬ್ರಿಸಿ ಕೂರಿಸಿದಳು. ನನಗೆ ತಲೆ ಸುತ್ತುವ ಅನುಭವ ಆಗ್ತಾ ಇಲ್ಲ. ತಕ್ಷಣ ಅವಳು ಹೇಳಿದ್ರು, ವೀಲ್ ಚೇರ್ ತಗೊಂಬನ್ನಿ. ವೀಲ್ ಚೇರಲ್ಲಿ ಕೂಡಿಸಿದ್ರು. ಆಗಲೂ ನನಗೆ ತಲೆನೋವು ಆಗ್ತಾ ಇಲ್ಲ, ತಲೆ ಸುತ್ತೂ ಆಗ್ತಾ ಇಲ್ಲ. ಬೇಗ ಫಿಸಿಯೋಥೆರಪಿಗೆ ಕರ್ಕೊಂಡೋಗಿ ಕ್ರಚಸ್ ಕೊಟ್ಟು ನಡೆಯೋದಕ್ಕೆ, ನನಗೆ ಪ್ರಾಕ್ಟೀಸ್ ಕೊಡೋದಕ್ಕೆ ಡಾಕ್ಟರ್ನ ಕರೆಸಿದ್ರು. ನನಗೆ ನಡೆಯೋದಕ್ಕೆ ಸಾಧ್ಯ ಆಯಿತು. ನಷ್ಟವಾದಂತಹ ವಿಶ್ವಾಸಪ್ಪನ ಮೊಳಕೊಡೆಯಲು ಪ್ರಾರಂಭಿಸಿತ್ತು. ಯಾವ ಯೇಸುವಿನಲ್ಲಿ ವಿಶ್ವಾಸವನ್ನು ನಾನು ಕಳೆದುಕೊಂಡಿದ್ನು, ಆ ವಿಶ್ವಾಸವನ್ನ ಆ ಬಾಲಿಕೆಯ ಮೂಲಕ ದೇವರು ನನ್ನಲ್ಲಿ ಪುನಃ ಸ್ಥಾಪಿಸಲು ಪ್ರಾರಂಭಿಸಿದ್ರು. 11ನೇ ತಾರೀಕು ಬೆಳಿಗ್ಗೆ ಅವಳ ಮೃತ ಶರೀರವನ್ನ ಚಿಕ್ಕಮಗಳೂರಿನಿಂದ ಮಣಿಪಾಲ್ ಹಾಸ್ಪಿಟ್ಲಿಗೆ ತಗೊಂಡು ಬಂದರು. ನನ್ನ ತಮ್ಮನಿಗೂ ಅವಳ ತಮ್ಮನಿಗೂ ಮುಖವನ್ನು ತೋರಿಸಿ ಒಂದು ಮೊಬೈಲ್ ಫ್ರೀಜರ್ನಲ್ಲಿ, ಮುಂದುಗಡೆ ಒಂದು ಆಂಬ್ಯುಲೆನ್ಸ್ನಲ್ಲಿ ಅವಳ ಶರೀರ, ಹಿಂದುಗಡೆ ಆಂಬ್ಯುಲೆನ್ಸ್ನಲ್ಲಿ ನಾನು ಹೋಗ್ತಾ ಇದ್ದೀವಿ. ನನ್ನ ಜೊತೆಲಿ 2 ಜನ ನರ್ಸಸ್ ಇದ್ದಾರೆ. ಗ್ಲೂಕೋಸ್ ಬಾಟ್ಲಿ, ಅದು ಇಂಜೆಕ್ಷನ್, ಪೇನ್ ಕಿಲ್ಲರ್ ಎಲ್ಲ ನನ್ನ ಜೊತೆಲಿ ತಗೊಂಡು ಬರ್ತಾ ಇದ್ದಾರೆ. ಕಾರಣ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲದಂತ ಅವಸ್ಥೆ. ಸುಮಾರು 11 ಗಂಟೆ ಅಷ್ಟೊತ್ತಿಗೆ ನಾನು ಮನೆಗೆ ಬಂದಾಗ ಈಗಾಗಲೇ ನನ್ನ ಮನೆ ಹತ್ರ ತುಂಬಾ ಜನಸ್ತೋಮಿ ತುಂಬಿಕೊಂಡಿದೆ. ಯಾರ್ಯಾರೋ ಬಂದು ನನಗೆ ಸಾಂತ್ವನ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಯಾವುದು ನನಗೆ ಕೇಳಿಸ್ತಾ ಇಲ್ಲ. ನನ್ನ ಮನೆಯೇ ಒಂದು ಸ್ಮಶಾನವಾಗಿ ಮಾರ್ಪಟ್ಟಿದೆ. ಮನೆ ಹತ್ರ ರೋದನೆಗಳು ಕೇಳ್ತಾ ಇದೆ. ಟೀಚರ್ ಅಂತೇಳಿ ಕೂಗ್ತಿರುವಂತ ಮಕ್ಕಳು, ಸಹಾಯವನ್ನು ಪಡೆದಂತ ಎಷ್ಟೋ ಜನರು ಅಳೋದನ್ನ ಕೇಳಿಸ್ತಾ ಇರ್ಬೇಕಾದ್ರಲ್ಲ, ದೇವರೇ ಯಾಕೆ ಅನ್ನೋ ಪ್ರಶ್ನೆ ಪುನಃ ಕೇಳಿ ಬರ್ತಾ ಇತ್ತು. 2:30 ಗಂಟೆಗೆ ಅಂತಿಮ ಸಂಸ್ಕಾರದ ಪ್ರಾರ್ಥನೆಗಳು ಪ್ರಾರಂಭ ಆದವು. 4 ಗಂಟೆಗೆ ದೇವಾಲಯದಲ್ಲಿ ಬಲಿಪೂಜೆ ಪ್ರಾರಂಭ ಆಯಿತು. ನನ್ನ ಕುಟುಂಬದ ಓರ್ವ ಗುರುಗಳು ನನ್ನ ಕಿವಿಯಲ್ಲಿ ಬಂದು ಹೇಳಿದ್ರು, ಡೇವಿಸ್, ಇದುವರೆಗೂ ನೀವು ದೇವರನ್ನು ಮಹಿಮೆಪಡಿಸಿ ನೀವು ಜೀವಿಸಿದ್ರಿ. ಇವತ್ತು ದೇವರ ಮಹಿಮೆಯನ್ನ ನೀವು ಕಾಣ್ತೀರ. ಆ ಮಾತಿನ ಅರ್ಥ ನನಗೇನು ಅಂತ ಗೊತ್ತಾಗ್ಲಿಲ್ಲ. ಬಲಿಪೂಜೆ ಪ್ರಾರಂಭ ಆದಾಗ ಆ ಗುರುಗಳು ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಎಂಬ ಪ್ರಾರ್ಥನೆಯನ್ನು ಪ್ರಾರಂಭಿಸಿದಾಗ, ಬಲಿಪೀಠದ ಕಡೆಗೆ ನಾನು ತಲೆ ಎತ್ತಿ ನೋಡಿದಾಗ ನನ್ನ ಕಣ್ಣುಗಳು ನಂಬೋದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. 43 ಗುರುಗಳು ಬಲಿಪೂಜೆಯ ವಸ್ತ್ರವನ್ನು ಧರಿಸಿ ಬಲಿಪೀಠದ ಮೇಲೆ ನಿಂತಿದ್ದಾರೆ. ಅದುವರೆಗೂ ನಾನು ಆ ರೀತಿಯಾದ ಅಂತಿಮ ಸಂಸ್ಕಾರದಲ್ಲಿ ಅಷ್ಟು ಗುರುಗಳು ಭಾಗವಹಿಸಿ ಆ ರೀತಿಯಾದ ಬಲಿ ಅರ್ಪಿಸಿದ್ದನ್ನು ನಾನು ನೋಡಿರಲಿಲ್ಲ. ಬಲಿಪೂಜೆ ಪ್ರಬೋಧನೆ ಕೊಟ್ಟಂತ ನಮ್ಮ ಧರ್ಮಕೇಂದ್ರದ ಗುರುಗಳು ಹೇಳಿದ್ರು, ಇವರದೊಂದು ಕುಟುಂಬ, ಪ್ರೀತಿಯ ಕುಟುಂಬ. ಇವರ ಕುಟುಂಬಕ್ಕೆ ನಾನು ಅನೇಕ ಬಾರಿ ಹೋಗಿದ್ದೇನೆ. ಅನೇಕ ಬಾರಿ ದೇವರ ಪ್ರೀತಿಯನ್ನು ಇವರ ಕುಟುಂಬದಿಂದ ನಾನು ಸ್ವೀಕರಿಸಿದ್ದೇನೆ. ಆದರೆ ಡೇವಿಸನ್ ಬಗ್ಗೆ ನನಗೆ ವ್ಯಕ್ತಿಗತವಾಗಿ ನನಗೆ ಗೊತ್ತು. ಈ ದುಃಖವನ್ನ ಸ್ವೀಕರಿಸುವಂತ ಶಕ್ತಿ ಅವನಿಗಿದೆ ಅಂತ ಹೇಳಿ ನನಗೆ ಗೊತ್ತು. ಯೇಸುವಿನ ಪಂಚಗಾಯಗಳ ವೇದನೆಯನ್ನು ಅನುಭವಿಸುವಂತ ಶಕ್ತಿ ಅವನಿಗಿದೆ ಅಂತ ನನಗೆ ಗೊತ್ತು. ಆ ಶಕ್ತಿಗಾಗಿ ನಾವು ಪ್ರಾರ್ಥಿಸೋಣ. ಈ ಸಹನೆಯನ್ನ ದೇವರ ಕರಗಳಿಂದ ಸ್ವೀಕರಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ ಅಂತೇಳಿ ಪ್ರತಿಯೊಬ್ಬರ ಧರ್ಮಕೇಂದ್ರದ ವ್ಯಕ್ತಿಗಳ ಮನದಾಳದಲ್ಲಿ ಕೇಂದ್ರಬಿಂದುವಾಗಿದ್ದಂತ ಇವಳ ಜೀವನ ನಮ್ಮ ಜೀವನಕ್ಕೆ ಆದರ್ಶವಾಗಲಿ ಎಂಬ ಸಂದೇಶವನ್ನು ಅವರು ಕೊಟ್ಟರೆ. ಫಾದರ್ ಫ್ರಾಂಕ್ಲಿನ್ ಅವರು ಹೇಳಿದ್ರು, ಈ ಲೋಕದಲ್ಲಿ ಎಷ್ಟು ವರ್ಷ ನಾವು ಜೀವಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಜೀವಿಸ್ತೀವಿ ಅನ್ನೋದು ಮುಖ್ಯ. ಕೇವಲ 39 ವರ್ಷಗಳಲ್ಲಿ 60-70 ವರ್ಷಗಳಲ್ಲಿ ಸಾಧನೆ ಮಾಡಲಾಗದಿದ್ದದನ್ನ ಆಕೆ ಮಾಡಿ ಹೋಗಿದ್ದಾಳೆ. ಆ ಜೀವನ ನಮಗೆ ಆದರ್ಶವಾಗಲಿ. ಆಕೆ ಹಾಕಿಕೊಟ್ಟಂತ ಅಡಿಪಾಯದಲ್ಲಿ ನಮ್ಮ ಜೀವನವನ್ನು ಮುಂದುವರಿಸೋಣ. ಸಂದೇಶವನ್ನ, ಶ್ರದ್ಧಾಂಜಲಿಯನ್ನ ಫಾದರ್ ಫ್ರಾಂಕ್ಲಿನ್ ಅವರು ಹೇಳಿದ್ರು. ಕೇಳೋದಕ್ಕೆ ಒಂದು ರೀತಿಯಾದ ಸಮಾಧಾನ ತರ್ತಾ ಇದ್ರು, ಮನಸ್ಸಿನಲ್ಲಿ
ಅಂಗೀಕರಿಸಲು ಮಾತ್ರ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸುಮಾರು 8-9 ಗಂಟೆ ಆಯಿತು ಅಂತಿಮ ಸಂಸ್ಕಾರ ಮುಗಿಸಿ ಮನೆಗೆ ಬರಬೇಕಾದ್ರೆ. ಅದೇ ರಾತ್ರಿ ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ವಾಪಸ್ ಕರ್ಕೊಂಡು ಹೋದ್ರು. ಹಾಸ್ಪಿಟ್ಲಲ್ಲಿ ಮಲಗಿದ್ದೇನೆ. ಅದೇ ರಾತ್ರಿ ಮಾರನೇ ದಿನ ರಾತ್ರಿ ನನಗೊಂದು ಇನ್ನೊಂದು ಆಪರೇಷನ್ ಆಯಿತು. ಒಂದು ರೀತಿಯಾದ ನಿರಾಶೆ. 2-3 ಇಂಜೆಕ್ಷನ್ ತಗೊಂಡ್ರು ನಿದ್ದೆ ಬರ್ತಾ ಇಲ್ಲ. ರಾತ್ರಿ ಎಲ್ಲ ಅವಳದೇ ಕನಸುಗಳು. ಒಂದು ರೀತಿಯಾದ ಒಂದು ನಿರಾಶೆ, ಮುಂದಿನ ಜೀವನ ಹೇಗೆ, ಒಂದು ರೀತಿಯಾದ ಆತಂಕದಲ್ಲಿ ಜೀವನವನ್ನ ಕಳೀತಾ ಇದ್ದೆ. 1 ದಿನ ಆಯಿತು, 2 ದಿನ ಆಯಿತು. ನನ್ನ ಮನಸ್ಸಿನಲ್ಲಿ ಆಗಾಗ ಈ ಪ್ರಾರ್ಥನೆ ಬರ್ತಾ ಇತ್ತು, ಯೇಸು ಶಿಲುಬೆ ಮೇಲೆ ಮಾಡಿದಂತ ಪ್ರಾರ್ಥನೆ, ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೀರಿ. 3ನೇ ದಿನ ಶುಕ್ರವಾರ ಗುರುಗಳು ಪರಂಪ್ರಸಾದವನ್ನು ತಗೊಂಡು ನನ್ನ ಹತ್ತಿರಕ್ಕೆ ಬಂದರು. ಆ ಪರಂಪ್ರಸಾದವನ್ನು ತಗೊಂಡು ಹತ್ತಿರ ಬರಬೇಕಾದ್ರೆ ನನ್ನಲ್ಲಿ ಒಂದು ರೀತಿಯಾದ ಒಂದು ಪಾಪದ ಪ್ರಜ್ಞೆ ನನಗೆ ಬರಲು ಪ್ರಾರಂಭಿಸಿತು. ಯೇಸುವೆ, ನಿಮ್ಮನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗಿಲ್ಲ ಅನ್ನೋ ಒಂದು ರೀತಿಯಾದ ಅನಿಸಿಕೆ ನನಗೆ ಅನಿಸ್ತು. ಗುರುಗಳು ಕೇಳಿದ್ರು, ನಿನಗೆ ಏನಾದ್ರೂ ಹೇಳ್ಬೇಕಾ ಅಂತ ಕೇಳಿದ್ರು. ನಾನು ಹೇಳಿದ, ಒಂದು ಪಾಪ ನಿವೇದನೆಯನ್ನು ಮಾಡಬೇಕು. ಪರಂಪ್ರಸಾದವನ್ನು ಹಾಕಿ ಪಕ್ಕದಲ್ಲಿ ಕೈಯಲ್ಲಿ ಇಟ್ಕೊಂಡು ನನ್ನ ಬಳಿಯಲ್ಲಿ ಕೂತ್ಕೊಂಡ್ರು. ನಾನು ಹೇಳಿದಂತ ಒಂದೇ ಒಂದು ಪಾಪ, ದೇವರನ್ನ ನಾನು ಪ್ರಶ್ನಿಸಿದೆ, ಯಾಕೆ ದೇವರೇ, ಯಾಕೆ ಈ ರೀತಿಯಾಗಿ ಆಯಿತು ಅಂತೇಳಿ. ಗುರುಗಳು ನನಗೆ ಕೊಟ್ಟಂತ ಉಪದೇಶ, ಸುಮಾರು 10 ವರ್ಷಗಳಿಂದ ನಾನು ಸಹನೀಯ ಕ್ಲಾಸ್ನಲ್ಲಿ ಯಾವ ಯಾವ ವಾಕ್ಯಗಳನ್ನು ಉಪಯೋಗಿಸ್ತಾ ಇದ್ದನೋ ಅದೇ ಕೊಟೇಶನ್, ಅದೇ ವಾಕ್ಯವನ್ನ ಹೇಳಿ ಅವರಿಗೆ ನನಗೆ ಸಾಂತ್ವನವನ್ನು ಕೊಡ್ತಾ ಇದ್ದಾರೆ. ನನಗನ್ನಿಸ್ತು, ನಾನು ಕೊಟ್ಟಂತ ವಾಕ್ಯವನ್ನ ಈಗ ನನಗೆ ನೀನು ಹೇಳ್ತಾ ಇದೆಯಾ ಅಂತೇಳಿ ನನ್ನ ಮನಸ್ಸಿನಲ್ಲಿ ಅನಿಸ್ತಾ ಇತ್ತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ, ದೇವರನ್ನ ಪ್ರೀತಿಸುವವರಿಗೆ ಅವರ ಜೀವನದಲ್ಲಿ ಸಂಭವಿಸುವುದೆಲ್ಲವೂ ಹಿತಕರವಾಗಿ ಪರಿಣಮಿಸುವುದು. ಯೋಬನು ಹುಟ್ಟಿ ಬಂದಾಗ ಏನೂ ತರಲಿಲ್ಲ, ಸತ್ತು ಹೋದಾಗ ಏನೂ ತಗೊಂಡೋಗಲ್ಲ, ಎಲ್ಲವನ್ನ ಕೊಟ್ಟವನು ನೀನೆ, ಎಲ್ಲವನ್ನ ತೆಗೆದುಕೊಂಡವನೇ ನೀನೆ ಅಂತೇಳಿ ಎಲ್ಲವನ್ನ ಕಳೆದುಕೊಂಡ ದಿನ ಅವನು ದೇವರನ್ನ ಸ್ತುತಿಸಿದ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ಪರಿಶೋಧನೆಗಳು ನಮ್ಮ ಜೀವನದಲ್ಲಿ ಬಂದರೂ ಅದರನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ತೋರಿಸ್ತಾರೆ ಅನ್ನೋ ಹೀಗೆ ಅನೇಕ ವಾಕ್ಯಗಳನ್ನ, ಯಾಕೋಬನ ಪತ್ರಿಕೆಯಲ್ಲಿ ಇರ್ತಕ್ಕಂಥ ವಾಕ್ಯಗಳನ್ನ, ಯೆಶಾಯ ಪ್ರವಾದಿ ಗ್ರಂಥದಲ್ಲಿರ್ತಕ್ಕಂಥ ವಾಕ್ಯವನ್ನ, ನಿನಗೆ ಕಷ್ಟವೆಂಬ ಅನ್ನಪಾನಗಳನ್ನ ದೇವರು ನೀಡಿದ್ರು, ನಿನ್ನ ಗುರು ನಿನ್ನ ಸನ್ನಿಧಿಯಿಂದ ದೂರ ಇರೋದಿಲ್ಲ, ನಿನ್ನ ಜೊತೆಯಲ್ಲಿರ್ತಾರೆ ಅನ್ನೋ ಆ ವಾಕ್ಯಗಳೆಲ್ಲವನ್ನ ಅವರು ನನಗೆ ಉಪದೇಶವನ್ನು ಕೊಡ್ತಾ ಇದ್ರು. ನಾನು ಕಣ್ಣೀರಿಟ್ಟು ದೇವರಲ್ಲಿ ಕ್ಷಮೆ ಕೇಳಿದೆ. ನಂತರ ಪರಂಪ್ರಸಾದವನ್ನು ಸ್ವೀಕರಿಸಿದೆ. ಒಂದು ರೀತಿಯಾದ ಸಮಾಧಾನ ನನ್ನ ಮನಸ್ಸಿಗೆ ಬಂತು. ನಾನು ಹೇಳಿದೆ, ಮೊದಲೇ ಪ್ರತಿದಿನ ಬಲಿಪೂಜೆಗೆ ಹೋಗ್ತಾ ಇದ್ದಂತ ವ್ಯಕ್ತಿಗಳು ನಾವು. ನನಗೆ ಬಲಿಪೂಜೆಗೆ ಹೋಗ್ಬೇಕು ಅನ್ನೋ ಆಸೆ ನನ್ನ ಮನಸ್ಸಿನಲ್ಲಿ ಬಂತು. ನಾನು ಹೇಳಿದೆ, ಅದುವರೆಗೂ ಯೋಬನ ಘಟನೆಯಲ್ಲಿ ನಾನು ಅನೇಕ ಸಾರಿ ಪ್ರಬೋಧನೆ ಕೊಡ್ತಾ ಹೇಳ್ತಾ ಇದ್ದೆ, ಯೋಬನು ಅಗರ್ಭ ಶ್ರೀಮಂತನಾಗಿದ್ರೂ ಅವನು ಎಲ್ಲವನ್ನ ಕಳೆದುಕೊಂಡ. ಅವನ ಶರೀರದೆಲ್ಲ ಗಾಯಗಳಾಗಿ ರಕ್ತ ಸಿಕ್ತವಾಗಿ ಕೀವು ಸುರಿತಾ ಇತ್ತು. ಆತನ ಹೆಂಡತಿ ಬಂದು ಹೇಳ್ತಾ ಇದ್ರು, ಇನ್ನಾದರೂ ಆ ದೇವರನ್ನ ದೂಷಿಸಿ ಸಾಯಬಾರ್ದ ಅಂತೇಳಿ ದೂಷಿಸಿ ಹೋಗ್ತಾ ಇದ್ದಾಗ ಅವಳನ್ನ ಕರೆದವನು ಹೇಳ್ದ, ದೇವರು ಒಳ್ಳೆಯದನ್ನು ಕೊಟ್ಟಾಗ, ಸುಖವನ್ನು ಕೊಟ್ಟಾಗ ಸಂತೋಷದಿಂದ ಸ್ವೀಕರಿಸ್ತೀವಿ, ಯಾಕೆ ಈ ಕಷ್ಟಗಳನ್ನು ನಾವು ದೇವರ ಕರಗಳಿಂದ ಅದೇ ಮನೋಭಾವದಿಂದ ಸ್ವೀಕರಿಸಬಾರ್ದ ಅಂತೇಳಿ ಯೋಬ ಹೇಳ್ದ ಅನ್ನೋ ಘಟನೆ ನನ್ನ ಮನಸ್ಸಿಗೆ ಬಂತು. ಆದರೆ ನಾನು ಈ ರೋಗಾವಸ್ಥೆಯಲ್ಲಿ ಮಲಗಿದ್ದಾಗ ನನ್ನ ಪಕ್ಕದಲ್ಲಿ ಕುತ್ಕೊಂಡು ನನ್ನ ಹೆಂಡತಿ ನನ್ನೊಂದಿಗೆ ಮಾತನಾಡುವಂತ ಅನುಭವ ನನಗಾಯಿತು. ಸದ್ಯಕ್ಕೆ ನೀವು ಕೊಂಚ ಕಾಲ ಹಲವಿಧವಾದ ಪರಿಶೋಧನೆಗಳ ನಿಮಿತ್ತ ದುಃಖವನ್ನು ಅನುಭವಿಸಬೇಕಾಗಿದ್ದರೂ ಪ್ರತ್ಯಕ್ಷವಾಗಲಿರುವ ಆ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿರಿ. ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನು ಪುಟಬಿಡುವುದಕ್ಕಾಗಿಯೇ. ನಶಿಸಿ ಹೋಗುವ ಬಂಗಾರವೂ ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಆಗ ಮಾತ್ರ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತವೆ. ಹೌದು, ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನನಗೆ ಅವಳು ಸಾಂತ್ವನ ಹೇಳ್ತಾ ಇದ್ದಾಳೆ. ನಿಮ್ಮ ವಿಶ್ವಾಸ ಕುಂದಿ ಹೋಗಬಾರ್ದು. ಬಂಗಾರವನ್ನ ಬೆಂಕಿಯಲ್ಲಿ ಹಾಕಿ ಹೊಳಪು ಬರುವಂತೆ ಮಾಡುವ ರೀತಿಯಲ್ಲಿ ಬಂಗಾರಕ್ಕಿಂತ ಅಮೂಲ್ಯವಾದಂತ ನಿಮ್ಮ ವಿಶ್ವಾಸವನ್ನ ನೀವು ಕಳ್ಕೋಬೇಡಿ.
ಇವತ್ತು ನೀವು ಗಟ್ಟಿಯಾಗಿ ಹಿಡಿದು ನಿಂತರೆ ಮುಂದೆ ನಿಮಗೆ ಪ್ರತಿಷ್ಠೆ ಇದೆ, ಪ್ರತಿಭೆ ಇದೆ, ನಿತ್ಯ ಜೀವನ ನೀವು ಪಡೀತೀರಾ. ಇದು ನನ್ನ ಜೊತೆಯಲ್ಲಿ ಅವಳು ನಿಂತ್ಕೊಂಡು ಹೇಳುವಂತೆ ನನಗೆ ಭಾಸವಾಗ್ತಾ ಇತ್ತು. ಈ ವಾಕ್ಯ ಕಳೆದ ವರ್ಷ ಫಾದರ್ ಫ್ರಾಂಕ್ಲಿನ್ ಅವರು ನಿರ್ಮಿಸಿದಂತ ರೋಗಿಗಳಿಗಾಗಿ ಬಲಿಪೂಜೆ ಎಂಬ ಒಂದು ಕ್ಯಾಸೆಟ್ ಇಳಿಸಿದ್ರು. ಅದರಲ್ಲಿ ಫಾದರ್ ಫ್ರಾಂಕ್ಲಿನ್ ಅವರು, ಬ್ರದರ್ ಟಿ ಕೆ ಜಾರ್ಜು, ನಾನು, ನನ್ನ ಮಡದಿ, ನನ್ನ ಮಕ್ಕಳು ಮತ್ತು ಅರುಳಮ್ಮ ಸಹೋದರ ಹೀಗೆ ಎಲ್ಲರೂ ಸೇರಿ ಉಪವಾಸವಿದ್ದು ಸ್ಟುಡಿಯೋದಲ್ಲಿ ಬಲಿ ಅರ್ಪಿಸಿ ರೆಕಾರ್ಡ್ ಮಾಡಿದಂತ ಒಂದು ಕ್ಯಾಸೆಟ್ಟಿನ ಒಂದು ಅದರಲ್ಲಿ ಅವಳು ಓದಿದಂತ ವಾಕ್ಯವಾಗಿತ್ತು. ಇದನ್ನು ಅನೇಕ ಸಾರಿ ಮುಂಚೆ ಕೇಳಿದ್ದೆ, ಆದರೆ ಆ ಬೆಡ್ಡಿನಲ್ಲಿ ನಾನು ಮಲಗಿ ಕೇಳಬೇಕಾದ್ರೆ ಅವಳು ನನ್ನ ಹೃದಯಕ್ಕೆ ನಾಟುವ ರೀತಿಯಲ್ಲಿ ಹೇಳುವಂತೆ ಆಗ್ತಾ ಇತ್ತು. ಈ ವಾಕ್ಯ ನನಗಾಗಿಯೇ ಹೇಳಿದಾಳೆ ಅನಿಸಿಕೆ ನನಗೆ ಗೊತ್ತಾಯಿತು. ಆ ವಾಕ್ಯ ನನಗೆ ಧೈರ್ಯ ಕೊಡ್ತು. ನಾನು ನಿಧಾನವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದೆ. ನಾನು ಯೋಚನೆ ಮಾಡೋದಕ್ಕೆ ಪ್ರಾರಂಭಿಸಿದೆ, ಯೋಬನ ಬಗ್ಗೆ ನಾನು ಎಷ್ಟು ಸಲ ನಾನು ಪ್ರಬೋಧನೆ ಮಾಡಿದ್ದೇನೆ. ಇದು ನನ್ನ ಜೀವನದಲ್ಲೂ ಸಹ ಸೈತಾನನು ಕೊಟ್ಟಿರುವಂತ ಒಂದು ಪರಿಶೋಧನೆ. ನಂತರ ನಿಧಾನವಾಗಿ ಪ್ರಾರ್ಥನೆಯಲ್ಲಿ ನನ್ನ ಜೀವನವನ್ನು ಕಳೆಯೋದಕ್ಕೆ ಪ್ರಾರಂಭಿಸಿದೆ. 1-2-3 ದಿನ ಆಗೋಷ್ಟೊತ್ತಿಗೆ ನನ್ನ ಬೆಡ್ಡಿನ ಮುಂದುಗಡೆ ಶೇಖರ್ ಅನ್ನೋ ಒಬ್ಬ ಸಹೋದರನನ್ನ ಕರ್ಕೊಂಬಂದು ಮಲಗಿಸಿದ್ದಾರೆ. ಹಲಸಿನ ಮರದ ಮೇಲಿಂದ ಬಿದ್ದಂತ ಮೂಡಿಗೆರೆಯ ಆ ಸಹೋದರ ಕುತ್ತಿಗೆ ಮುರಿದೋಗಿದೆ, ಸೊಂಟದ ಬೆನ್ನುಮೂಳೆ ಮುರಿದೋಗಿದೆ, ಸೊಂಟದ ಕೆಳಗೆ ಯಾವುದೇ ಅಂಗಾಂಗಗಳು ಕೆಲಸ ಮಾಡ್ತಾ ಇಲ್ಲ, ಸ್ಪರ್ಶ ಜ್ಞಾನ ಇಲ್ಲ, 24 ಗಂಟೆ ಮೊಕ್ಕಡೆಯಾಗಿ ಮಲ್ಕೊಂಡಿದ್ದಾನೆ. ಅವನನ್ನು ನೋಡ್ತಾ ಇದ್ದಾಗ ದೇವರು ನನ್ನ ಹತ್ರ ಮಾತನಾಡುವಂತೆ ಭಾಸವಾಯಿತು. ಅವನನ್ನು ನೋಡು, ನಿನ್ನನ್ನು ನೋಡು. ಒಂದು ವೇಳೆ ಆಕ್ಸಿಡೆಂಟ್ ನಲ್ಲಿ ನಿನಗೇನಾದ್ರೂ ಆಗಿದ್ರೆ, ನಾನು ಹಾಗೆಯೇ ಯೋಚನೆ ಮಾಡ್ತಾ ಹೋದೆ, ಒಬ್ಬೊಬ್ಬರನ್ನೇ ನೆನೆಸ್ಕೊಂಡು ನೋಡಿದೆ. ಆವಾಗ ಗೊತ್ತಾಯಿತು ದೇವರ ಒಂದು ಕರುಣೆ, ದೇವರ ಸಂರಕ್ಷಣೆ, ದೇವರ ಯೋಜನೆಯನ್ನ ನಾನು ಅರ್ಥ ಮಾಡೋದಕ್ಕೆ ಪ್ರಾರಂಭಿಸಿದೆ. ಆ ಬೆಡ್ನಲ್ಲಿ ಕೂತ್ಕೊಂಡು ಆ ಶೇಖರಿಗಾಗಿ ನಾನು ಪ್ರಾರ್ಥಿಸಿದೆ. ಬೇರೆಯವರಿಗೋಸ್ಕರ ನಾನು ಪ್ರಾರ್ಥಿಸಲು ಪ್ರಾರಂಭಿಸಿದಾಗ ನನ್ನ ಮನಸ್ಸಿಗೆ ಒಂದು ರೀತಿಯಾದ ಸಾಂತ್ವನ ಬರಲು ಪ್ರಾರಂಭ ಆಯಿತು. ಸುಮಾರು 1.5 ತಿಂಗಳು ನಾನು ಹಾಸ್ಪಿಟಲ್ನಲ್ಲಿ ಮೊದಲು ಇದ್ದೆ. ನಂತರ ಮನೆಗೆ ಕರ್ಕೊಂಡು ಬಂದರು, ಕಾರಣ ಅವಳ 40ನೇ ದಿನದ ಕಾರ್ಯವನ್ನು ಮಾಡಬೇಕಾಗಿತ್ತು. ಆಗಲೂ ನನ್ನ ಕಾಲ ಪೂರ್ಣವಾಗಿ ಒಣಗಿರಲಿಲ್ಲ. ಭದ್ರಾವತಿಯಲ್ಲಿರ್ತಕ್ಕ ನಿರ್ಮಲಾ ಹಾಸ್ಪಿಟಲಲ್ಲಿ ಪ್ರತಿದಿನ ನನ್ನನ್ನು ಕರ್ಕೊಂಡೋಗಿ ಡ್ರೆಸ್ ಮಾಡಿ ಕರ್ಕೊಂಡ್ಬರ್ತಾ ಇದ್ರು. 2 ತಿಂಗಳಾಗುವಷ್ಟೊತ್ತಿಗೆ ಗಾಯ ಪೂರ್ತಿ ವಾಸಿಯಾದರೂ ನನಗೆ ನಡೆಯೋದಕ್ಕಾಗ್ಲಿ ನಿಲ್ಲೋದಕ್ಕಾಗ್ಲಿ ಆಗ್ತಾ ಇರಲಿಲ್ಲ. ನನ್ನ ಹತ್ರ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವರಿಗೆ ಹೇಳ್ತಾ ಇದ್ದೆ, ಒಂದು ಧ್ಯಾನದಲ್ಲಿ ಹೋಗಿ ಭಾಗವಹಿಸಿರಿ ಅಂತೇಳಿ. ಆದರೆ ನನಗೆ ಒಂದು ಯೋಚನೆ ಆಯಿತು, ಧ್ಯಾನಕ್ಕೆ ಹೋಗೋಣ. ನಾನು ಮಾತ್ರ ಅಲ್ಲ, ನನ್ನ ಜೊತೆಲಿ ನನ್ನ ತಮ್ಮ, ಅವಳ ತಮ್ಮ ಡೇವಿಸ್, ನಮ್ಮನ್ನು ನೋಡ್ಕೊಳ್ಳೋದಕ್ಕೊಬ್ಬ ವಿಜು ಅಂತೇಳಿ ಹೀಗೆ 4 ಜನ ನಾವು ಧ್ಯಾನಕ್ಕೆ ಹೋದ್ವಿ. ಆ ಧ್ಯಾನವನ್ನು ನಡೆಸಿಕೊಟ್ಟ ಗುರುಗಳು ನನಗೆ ಬಹಳ ಆತ್ಮೀಯರು, ಪರಿಚಯ ಇರ್ತಕ್ಕಂಥ ಗುರುಗಳು. ಅವರು ಈ ಸಂಭವವನ್ನು ಕೇಳಿ ತುಂಬಾ ವ್ಯಸನ ಪಟ್ಟರು. ಪ್ರತ್ಯೇಕವಾಗಿ ಹೇಳ್ಬೇಕಂದ್ರೆ ಆ ಧ್ಯಾನವನ್ನ ನನಗೋಸ್ಕರ ನಡೆಸಿಕೊಟ್ರು ಅನ್ನೋ ರೀತಿಯಲ್ಲಿ ಒಂದೊಂದು ವಾಕ್ಯಗಳನ್ನು ಅವರು, ಹಾಡುಗಳನ್ನು ಅವರು ಆಡ್ತಾ ಇದ್ರು. ಪ್ರತಿಯೊಂದು ಪ್ರಬೋಧನೆ ಸಮಯದಲ್ಲೂ ಆಗಾಗ ಹೇಳ್ತಾ ಇದ್ರು, ಈ ವಿಷಯ ಡೇವಿಸಿಗೆ ಅರ್ಥ ಆಯ್ತು ಅಂತ ಕಾಣುತ್ತೆ. ಕಾರಣ ನಾನು ಅಲ್ಲೋದಾಗ ಧ್ಯಾನದಲ್ಲಿ ಕೂತ್ಕೊಂಡಾಗ ಬರೀ ಕಣ್ಣೀರು ಅಳು ಬರ್ತಾ ಇತ್ತು, ನನಗೆ ಒಂದು ರೀತಿಯಾದ ದುಃಖ ಬರ್ತಾ ಇತ್ತು. 3ನೇ ದಿನ ಆಂತರಿಕ ಸೌಖ್ಯದ ಆರಾಧನೆ ಸಮಯದಲ್ಲಿ ಗುರುಗಳು ಹೇಳಿದ್ರು, ಈ ಮರಣವನ್ನ ದೇವರ ಕರಗಳಿಂದ ಸ್ವೀಕರಿಸಲು ಬೇಕಾದ ಶಕ್ತಿಗಾಗಿ ನೀವು ಪ್ರಾರ್ಥಿಸಿರಿ. ನಿಮ್ಮ ಆಪ್ತರ ಮರಣವನ್ನ ದೇವರ ಚಿತ್ತವನ್ನು ಸ್ವೀಕರಿಸಲು ಶಕ್ತಿಗಾಗಿ ಪ್ರಾರ್ಥಿಸಿರಿ ಅಂತೇಳಿ ಪ್ರತ್ಯೇಕವಾಗಿ ಪ್ರಾರ್ಥನೆಯನ್ನ ಮಾಡಿಸ್ತಾ ಇದ್ರು. ನಿಮ್ಮ ದುಃಖಗಳನ್ನೆಲ್ಲ ತಗೊಂಬಂದು ಆ ಪರಿಶುದ್ಧ ಪರಮಪ್ರಸಾದ ಪ್ರಭಾವಳಿಯ ಮುಂದೆ ಮುಟ್ಟಿ ನೀವು ಹೇಳಿ ಅಂತ ಹೇಳಿದ್ರು. ನಾನು ಕಷ್ಟಪಟ್ಟು ಕೋಲಿಟ್ಕೊಂಡು ನಡ್ಕೊಂಡೋಗಿ ಆ ಪ್ರಭಾವಳಿಯನ್ನ ಮುಟ್ಟಿ ನನ್ನ ನೋವು ವೇದನೆಗಳೆಲ್ಲವನ್ನ ಯೇಸುವಿಗೆ ಹೇಳಿದೆ. ಯೇಸುವೆ, ನೀನೇ ಕೊಟ್ಟೆ, ಈಗ ನಿನಗೆ ಸಮರ್ಪಿಸ್ತಾ ಇದ್ದೀನಿ, ಅವಳನ್ನು ಸ್ವೀಕರಿಸು ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದು ಕೂತ್ಕೊಂಡೆ. ಆ ದಿನ ಬಲಿಪೂಜೆಯ ಸಮಯದಲ್ಲಿ ಪ್ರತಿದಿನ ಪರಮಪ್ರಸಾದ ಕೊಡಕ್ಕೆ ನನ್ನ ಹತ್ರ ಬರ್ತಾ ಇದ್ರು. ಆದರೆ ಅವತ್ತು ನನಗೇನೋ ಒಂದು ರೀತಿಯಾದ ವಿಶ್ವಾಸ, ನನ್ನ ಕಾಲಿಗೆ ನಡೆಯೋದಕ್ಕೆ ಶಕ್ತಿ ಸಿಕ್ಕಿದೆ ಅಂತೇಳಿ ನಿಧಾನವಾಗಿ ಪರಮಪ್ರಸಾದನ ಸ್ವೀಕರಿಸೋದಕ್ಕೆ ಆ ಹೆಜ್ಜೆಯ ನಿಧಾನಕ್ಕೆ ಊರ್ಕೊಂಡು ಹೋಗೋದಕ್ಕೆ ನಾನು ಸಾಧ್ಯ ಆಯಿತು. ನನ್ನ ಕಾಲಿಗೆ ಶಕ್ತಿ ಸಿಗತ್ತೆ ಅನ್ನೋ ವಿಶ್ವಾಸ ನನಗೆ ಬಂತು. ನಾನು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದು 1-2-3 ದಿನದಲ್ಲಿ ನಿಧಾನವಾಗಿ ಹೆಜ್ಜೆ ಇಡಲು ಪ್ರಾರಂಭಿಸಿದೆ. ನಂತರ ಮತ್ತೆ ನಾನು ಚೆಕಪ್ ಆಗಿ
ನನ್ನ ಮೆಡಿಕಲ್ ಚೆಕಪ್ಗೆ ನಾನು ವಾಪಸ್ ಹೋದಾಗ ಹೆಜ್ಜೆ ಇಟ್ಟಿಟ್ಟು ನಡೆಯೋದನ್ನ ನೋಡಿದಂತ ಆ ಡಾಕ್ಟರ್ಸ್ ಅವರು ದೂರದಿಂದ ನನ್ನನ್ನು ನೋಡಿ ಆಶ್ಚರ್ಯಚಕಿತರಾಗ್ಬಿಟ್ರು. ಒಂದು ರೀತಿಯಾದ ಆಶ್ಚರ್ಯವಾಗಿ ಎದ್ದು ನಿಂತ್ಕೊಂಡ್ಬಿಟ್ರು. ಪಕ್ಕದಲ್ಲಿರೋನ್ ಕರೆದು ಹೇಳಿದ್ರು, ಅಲ್ಲಿ ನೋಡಲ್ಲ ಡೇವಿಸ್ ನಡ್ಕೊಂಡು ಬರ್ತಾ ಇದ್ದಾನೆ. ನಾನು ಹತ್ರ ಹೋಗಿ ಹೇಳಿದೆ, ಸರ್ ತುಂಬಾ ನೋವ್ತಾ ಇದೆ. ಅವ್ರು ನನ್ನ ಹತ್ರ ಹೇಳಿದ್ರು, ಏನು ಮಾರಾಯ ನೀವು ಹೇಳುವುದು, ಈ ಕಾಲು ನಿಮ್ಮ ನಡೆಯೋದಕ್ಕೋಸ್ಕರ ನಾನು ಇಟ್ಟಿದ್ದಲ್ಲ. ಆಕ್ಸಿಡೆಂಟ್ ಆಗಿ ನಿನ್ನನ್ನು ಕರ್ಕೊಂಡು ಬಂದಾಗ ನಮ್ಮ ಪ್ರೊಫೆಸರ್ ಹೇಳಿದ್ರು ನಿನ್ನ ಕಾಲನ್ನ ಕಟ್ ಮಾಡಬೇಕು ಅಂತ ಹೇಳಿ. ಏನೋ ನಾನು ಹಾಗೆ ಬಿಟ್ಟೆ, ಇದು ಕಾಲು ನೋಡೋದಕ್ಕೆ ಬಿಟ್ಟಿದ್ದು. ಆದರೆ ನೀನೀಗ ನಡೀತಾ ಇದೆಯಾ ಅಂತ ಹೇಳಿದ್ರೆ ನೀನು ನಂಬಿದಂತ ದೇವರು ಸತ್ಯವಂತರು. ಹೌದು, ಪ್ರತಿದಿನ ಅವ್ರು ರೌಂಡ್ಸಿಗೆ ಬರಬೇಕಾದ್ರೆ ನಾವೆಲ್ಲ ಜಪ್ಸರ ಪ್ರಾರ್ಥನೆಯನ್ನು ಮಾಡೋದನ್ನ, ಪಕ್ಕದಲ್ಲಿ ಬೈಬಲ್ ಅನ್ನ, ಟೇಪ್ ರೆಕಾರ್ಡ್ ಅನ್ನ, ಗೀತೆಗಳನ್ನ ಕೇಳಿ ಇದನ್ನೆಲ್ಲ ಅವರು ನೋಡ್ತಾ ಇದ್ರು. ಆದ್ರಿಂದ ಅವರು ಆ ಮಾತನ್ನ ಹೇಳಿದ್ರು, ಹೌದು ಯೇಸು ನನಗೆ ಸೌಖ್ಯ ಕೊಟ್ರು. ಅವ್ರು ಹೇಳಿದ್ರು, ಈ ಕಾಲು ಕತ್ತರಿಸಿ ಬಿಸಾಕ್ಬೇಕಾಗಿದ್ದು, ಆದರೆ ಇವತ್ತು ನಾನು ಆ ಕಾಲಿಡ್ಕೊಂಡು ನಡೆಯೋದಿಕ್ಕೆ ಸಾಧ್ಯವಾಗ್ತಾ ಇದೆ. ನಂತರ ವಾಪಸ್ ಬಂದೆ, ಕಂಪನಿಗೆ ಬಂದೆ. ಕಂಪನಿಯಲ್ಲಿ ಎಲ್ಲರೂ ನನ್ನ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ನೋಡಿದಂತ ಮಿತ್ರರೆಲ್ಲ ಹೇಳಿದ್ರು, ಡೇವಿಸ್ ವಾಪಸ್ ಕೆಲಸಕ್ಕೆ ಬರೋದಿಲ್ಲ ಅಂತೇಳಿ. ನಾನು ಮೊಟ್ಟ ಮೊದಲು ಆಟೋದಲ್ಲಿ ಹೋದೆ 1 ತಿಂಗಳು. ಆಮೇಲೆ ನಿಧಾನವಾಗಿ ಹೆಜ್ಜೆ ಇಟ್ಟು ನಡೆಯೋದನ್ನು ನೋಡಿದಾಗ ಅವರು ಹೇಳಿದ್ರು, ಇಲ್ಲ, ಯಾವ ವ್ಯಕ್ತಿ ಹೇಳಿದ್ನೋ ಯೇಸು ಇಲ್ಲ ಅಂತೇಳಿ ಆ ವ್ಯಕ್ತಿ ಪುನಃ ಹೇಳ್ದ, ಇಲ್ಲ ಯೇಸು ನಿಜವಾಗಿಯೂ ಜೀವಂತವಾಗಿದ್ದಾರೆ, ಅವರು ಸತ್ಯ ದೇವರು ಅಂತೇಳಿ. ನನ್ನ ಆಕ್ಸಿಡೆಂಟ್ ಆದಾಗ ಭದ್ರಾವತಿಯಲ್ಲಿ ಅಂತೋಣಿ ಅನ್ನೊಬ್ಬ ಜೀಸಸ್ ಕಾಲ್ಸ್ ವ್ಯಾನ್ ಅನ್ನು ಓಡ್ತಿರ್ತಕ್ಕಂಥ ಒಬ್ಬ ಸಹೋದರ, ಆ ಸಹೋದರ ನಮ್ಮ ಆಕ್ಸಿಡೆಂಟ್ ಆಗಿದ್ದ ಅದೇ ದಿನದಲ್ಲಿ ಯೇಸು ಕರೆಯುತ್ತಾರೆ ಎಂಬ ಬೋರ್ಡ್ ಅನ್ನ ತೆಗೆದು ಬಿಸಾಕ್ಬಿಟ್ಟಿದ್ದ. ಹಿಂದ್ಗಡೆ ಅಲ್ಲೇಲುಯ್ಯ ಅನ್ನೋದನ್ನ ಕೆರೆದು ಬಿಸಾಕ್ಬಿಟ್ಟಿದ್ದ. ಕಾರಣ ಅವನು ತೀರ್ಮಾನಕ್ಕೆ ಬಂದಿದ್ದ, ಯೇಸು ಅನ್ನೋರು ಇದ್ದಿದ್ರೆ ಇವರಿಗೆ, ಈ ಕುಟುಂಬಕ್ಕೆ ಈ ರೀತಿಯಾಗಿ ಆಗ್ತಾ ಇರ್ಲಿಲ್ಲ. ನಾವೆಲ್ಲೇ ಧ್ಯಾನ ನಡೆಸ್ತಾ ಇದ್ರು ಆ ಧ್ಯಾನಕ್ಕೆ ಬರುವವರನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದಂತ ವ್ಯಕ್ತಿ ಪೂರ್ಣವಾಗಿ ನಂಬಿಕೆಯನ್ನ ಕಳ್ಕೊಂಡ್ರು. ಶಿವಮೊಗ್ಗದಲ್ಲಿದ್ದಂತ ಜೇಕಬ್ ಅನ್ನೋರು ಪ್ರತಿದಿನ ಜಪಸರ ಪ್ರಾರ್ಥನೆಯನ್ನು ಮಾಡ್ತಿದ್ದಂತ ವ್ಯಕ್ತಿ ಈ ಆಕ್ಸಿಡೆಂಟ್ ನ ಸುದ್ದಿ ಕೇಳಿದ ಮಾರನೇ ದಿನದಿಂದ ಜಪಸರ ಪ್ರಾರ್ಥನೆಯನ್ನು ಮಾಡೋದನ್ನ ಬಿಟ್ಬಿಟ್ರು, ಕುಟುಂಬ ಪ್ರಾರ್ಥನೆಯನ್ನೇ ಬಿಟ್ಟುಬಿಟ್ರು. ಇಲ್ಲ, ದೇವ್ರು ಅನ್ನೋದು ಇಲ್ಲ, ಇದ್ದಿದ್ರೆ ಈ ರೀತಿಯಾಗಿ ಆಗ್ತಿರ್ಲಿಲ್ಲ. ಅವರ ಹತ್ರ ಹೋದೆ, ನನ್ನ ಅನುಭವಗಳನ್ನ ಹೇಳ್ಕೊಂಡೆ. ಅವರು ವಿಶ್ವಾಸಕ್ಕೆ ಬಂದರು. ಇವರು ಇತ್ತೀಚೆಗಷ್ಟೇ ನ್ಯೂಟನ್ ಧರ್ಮಕೇಂದ್ರದಲ್ಲಿ ಧ್ಯಾನಕ್ಕೆ ಬಂದಿದ್ದಾಗ ನಾವು ಅವರಿಗೆ ನನ್ನ ಅನುಭವಗಳನ್ನ ಹೇಳ್ಕೊಂಡಾಗ ಅವರು ಸಹ ನಿಧಾನವಾಗಿ ಈಗ ವಿಶ್ವಾಸಕ್ಕೆ ಬರ್ತಾ ಇದ್ದಾರೆ. ನಮ್ಮ ಆಕ್ಸಿಡೆಂಟ್ ಆಗಬೇಕಾದ್ರೆ ನನ್ನ ಮಗ ನನ್ನ ಮನೆಯಲ್ಲಿರ್ಲಿಲ್ಲ, ದೊಡ್ಡ ಮಗ. ನನಗೆ 3 ಜನ ಮಕ್ಕಳು, ಡೈಸನ್, ದಿಕ್ಸನ್ ಮತ್ತು ಡೆನ್ಸನ್. ಡೈಸನ್ ಆರ್ಗನ್ ಕೀಬೋರ್ಡ್ ಕಲಿಯೋದಕ್ಕೋಸ್ಕರ ರಾಯ್ಕೋಟ್ಗೆ ಹೋಗಿದ್ದ. ಪ್ರತಿದಿನ ಅಲ್ಲಿ ಪ್ರಾರ್ಥನೆಗೆ ಒಂದೊಂದು ಸ್ತುತಿಗೆ ಒಂದೊಂದು ವಾಕ್ಯವನ್ನು ಅವ್ರ ಕೈಯಲ್ಲಿ ಕೊಡ್ತಾ ಇದ್ರು. ಮೊದಲನೇ ದಿನ ಅವನಿಗೆ ಸಿಕ್ಕಿದಂತ ವಾಕ್ಯ ಅಂದ್ರೆ 5ನೇ ತಾರೀಕು ಅವನಿಗೆ ಸಿಕ್ಕಿದಂತ ವಾಕ್ಯ 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಾಕ್ಯ. ಎಲ್ಲಾ ಸಂದರ್ಭದಲ್ಲೂ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಮಾಡಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಯೇಸು ಕ್ರಿಸ್ತರಲ್ಲಿ ದೇವರ ಚಿತ್ತ ಎಂಬುದಾಗಿ ಆ ವಾಕ್ಯ ಹೋಗ್ತಾ ಇತ್ತು. ಅದು ಅವನ ಕೈ ಸಿಕ್ಕಿದಾಗ ಅವನು ಹೇಳ್ದ, ನಾನು ಎಲ್ಲ ಸಂದರ್ಭದಲ್ಲಿ ದೇವರ ಸ್ತುತಿಸ್ತೀನಿ. ಆಗ ಅಲ್ಲಿದ್ದಂತ ಒಬ್ಬ ಸಹೋದರರು ಕೇಳಿದ್ರು, ಕಷ್ಟ ಬಂದಾಗ, ನೋವು ಬಂದ್ರು ನೀನು ದೇವರನ್ನು ಸ್ತುತಿಸ್ತೀಯ? ಅವನು ಹೇಳ್ದ, ನಗನಗುತ್ತಾ ಹೇಳ್ದ, ಹೌದು, ನಾನು ದೇವರನ್ನ ಸ್ತುತಿಸ್ತೀನಿ, ಕಷ್ಟದಲ್ಲೂ ವೇದನೆಯಲ್ಲೂ ಸ್ತುತಿಸ್ತೀನಿ. 6ನೇ ತಾರೀಕು ಪುನಃ ಸಾಯಂಕಾಲ ಇನ್ನೊಂದು ವಾಕ್ಯವನ್ನು ತೆಗೆದ್ರು. ಅವನಿಗೆ ಅವತ್ತು ಸಿಕ್ಕಿದಂತ ವಾಕ್ಯ ಯೋಬನ ಗ್ರಂಥ 1ನೇ ಅಧ್ಯಾಯ 21ನೇ ವಾಕ್ಯ, ಹುಟ್ಟಿ ಬಂದಾಗ ಏನೂ ತರಲಿಲ್ಲ, ಸತ್ತು ಹೋದಾಗ ಏನೂ ಕೊಂಡು ಹೋಗಲ್ಲ, ಎಲ್ಲವನ್ನ ಕೊಟ್ಟವನು ನೀನೆ, ಎಲ್ಲವನ್ನ ತೆಗೆದುಕೊಂಡವನು ನೀನೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನ ಇಟ್ಕೊಂಡು ಅವನು ನಿಂತ್ಕೊಂಡಿರ್ಬೇಕಾದ್ರೆ ಕೇಳಿದ್ರು, ಇವನು ಹೇಳ್ದ, ನಾನು ಎಲ್ಲಾ ಸಂದರ್ಭದಲ್ಲೂ ದೇವರನ್ನ ಸ್ತುತಿಸ್ತೀನಿ. ಆಗ ಬ್ರದರ್ ಹೇಳಿದ್ರು, 3 ವರ್ಷಗಳ ಹಿಂದೆ ಒಬ್ಬ ಹುಡುಗನಿಗೆ ಇದೇ ವಾಕ್ಯ ಸಿಕ್ಕಿತ್ತು, ಅವನು ಈ ರೀತಿಯಾಗಿ ಹೇಳ್ದ, ದೇವರನ್ನ ಎಲ್ಲಾ ಸಮಯದಲ್ಲೂ ಸ್ತುತಿಸ್ತೀನಿ ಅಂತೇಳಿ. ಆದ್ರೆ 15 ದಿನಗಳ ನಂತರ ಅವರ ಕುಟುಂಬದಲ್ಲಿ ಒಂದು ಮರಣ ಆಯ್ತು. ಅಂದ್ರೆ ಅವನ ತಾಯಿ ಮರಣ ಹೊಂದಿದ್ರು. ಅವನ ಮನೆಗೆ ಹೋಗಿ ಅಲ್ಲಿಂದ ಫೋನ್ ಮಾಡಿ ಹೇಳ್ದ, ನನ್ನ ತಾಯಿ ಮರಣ ಹೊಂದಿದ್ದಾರೆ, ಪ್ರೈಸ್ ದಿ ಲಾರ್ಡ್ ಅಂತೇಳಿ. ನೋಡು, ನಿನ್ನ ಮನಸ್ಸಿನಲ್ಲಿ ನೀನು ನೆನೆಸ್ಕೋ, ಈ ರೀತಿಯಾಗಿ ಯಾವುದೇ ರೀತಿಯಾದ ಕಷ್ಟಗಳು ಬಂದ್ರು ನೀನು ದೇವರನ್ನ ಸ್ತುತಿಸ್ತೀಯ ಅಂತೇಳಿ. ಇವ್ ನಗನಗತ ಹೇಳ್ದ, ನಮ್ಮ ಪಪ್ಪ ಮಮ್ಮಿ ಚೆನ್ನಾಗಿದ್ದಾರೆ, ಅವ್ರಿಗೇನು ಆಗೋದಿಲ್ಲ, ಪ್ರೈಸ್ ದಿ ಲಾರ್ಡ್ ಅಂತೇಳಿ ಬಂದು ಕುತ್ಕೊಂಡ. ಮಾರನೇ ದಿನ ಮಧ್ಯಾಹ್ನ 3 ಗಂಟೆಗೆ ಮನೆಯಿಂದ ಫೋನ್ ಬರ್ತಾ ಇದ್ದು, ನಿನ್ನ ಅಜ್ಜಿ ತೀರೋಗಿದ್ದಾರೆ ಅಂತೇಳಿ.
ತಕ್ಷಣ ಅವನ ಅಲ್ಲಿಂದ ಇನ್ನೊಬ್ಬನ ಜೊತೆ ಮಾಡಿ ಹೊರಟು ಬಂದ. ಟ್ರೈನಲ್ಲಿ ಬರಬೇಕಾದ್ರೆ ಅವನ ಜೊತೆಲಿ ಬಂದವನು ಆಗಾಗ ಫೋನ್ ಮಾಡ್ತಾ ಇದ್ದ. ಆದ್ರೆ ಇವನ್ ನನಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಬಿಡ್ತಾ ಇಲ್ಲ. ಇವನ ಮನಸ್ಸಿನಲ್ಲಿ ಅನೇಕ ವಿಧವಾದ ತಳಮಳಗಳು. ಇವತ್ತು ಅವನು ಸೆಮಿನಾರಲ್ಲಿ ಓದ್ತಾ ಇದ್ದಾನೆ. ಅವನ ಆ 2 ದಿನದ ಅನುಭವವನ್ನೇ ಒಂದು ದೊಡ್ಡ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಒಂದೊಂದು ನಿಮಿಷವೂ ಅವನ ಮನಸ್ಸಿನಲ್ಲಾದಂತ ಒಂದು ರೀತಿಯಾದ ಭಯ, ಹೆದರಿಕೆ. ಭದ್ರಾವತಿ ಸ್ಟೇಷನ್ ಬರಬೇಕಾದ್ರೆ ನನ್ನ ಪಪ್ಪ ಮಮ್ಮಿ ನನಗೋಸ್ಕರ ಕಾಯ್ತಾ ಇರ್ತಾರೆ ಅನ್ನೋ ದಾಹದಿಂದ ಅವನು ಕಾಯ್ತಾ ಇದ್ದ. ಕಾರಣ ತೀರೋಗಿರೋದು ಅಜ್ಜಿ ಅಲ್ವಾ ಅಂತೇಳಿ. ಆದ್ರೆ ಅಲ್ಲಿ ಬಂದಾಗ ಯಾರು ಕಾಣ್ತಾ ಇಲ್ಲ. ಅವಾಗ ಯಾರ ಹೇಳಿದ್ರು, ನೀನು ಬಹಳ ಪ್ರೀತಿ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆಗ ಅವ್ನು ನೆನ್ಸ್ಕೊಂಡ ಅವ್ರ ಮಾವ ಡೇವಿಸ್ ನನ್ನ ಜೊತೆಗೆ ಆರಾಧನೆಗೆ ಬಂದಿದ್ನಲ್ಲ ಅವನು. ಆ ರೀತಿ ಅನೇಕ ವ್ಯಕ್ತಿಗಳನ್ನ ಕಲ್ಪನೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಕಾರ್ ನೋಡಿದ್ರೆ ಮನೆ ಕಡೆಗೆ ಬರ್ತಾ ಇದೆ. ಮನೆ ಹತ್ರ ಬಂದಾಗ ಇನ್ನೂ ಅವನಿಗೆ ಹೆದರಿಕೆ ಸ್ಟಾರ್ಟ್ ಆಯ್ತು. ಮನೇಲಿ ಯಾರೋ ತಿರೋಗಿದಾರ, ಯಾರು ಏನು ಹೇಳ್ತಾ ಇಲ್ಲ. ಮನೆಯ ತಿರುವಿನಲ್ಲಿ ತಿರುಗಿದಾಗ ಫಸ್ಟ್ ನೋಡಿದ ಮನೆ ಮುಂದೆ ಶಾಮಿಯಾನ ಇದೆಯಾ? ಇಲ್ಲ. ಅವನಿಗೊಂದು ಧೈರ್ಯ ಬಂತು, ಮನೇಲಿ ಯಾರು ತೀರೋಗಿಲ್ಲ, ಇದ್ದಿದ್ರೆ ಶಾಮಿಯಾನ ಹಾಕಿರ್ತಾ ಇದ್ರು. ಮನೆ ಹತ್ರ ಬಂದಾಗ ನೋಡ್ತಾನೆ ಮನೆಯಲ್ಲಿ ತುಂಬಾ ಜನ ಮಲಗಿದ್ದಾರೆ. ಹಾಗೆ ಯಾವುದು ಫೋಟೋ ಇಟ್ಟು ಕ್ಯಾಂಡ್ಲ್ ಏನು ಹಚ್ಚಿರ್ಲಿಲ್ಲ. ಇವನು ಮನೆಯೊಳಗಡೆ ಬರ್ತಿದ್ದಂತೆ ಎಲ್ಲರೂ ಜೋರಾಗಿ ಹೇಳ್ತಾ ಇದ್ದಾರೆ. ಇವನಿಗೊಂದು ರೀತಿಯಾದ ಕಸಿವಿಸಿ ಆಗ್ತಾ ಇದೆ. ಏನಾಗಿದೆ ಹೇಳಿ, ಯಾರು ಏನು ಅಂತ ಕೇಳ್ತಾ ಇದ್ದಾನೆ. ಆದ್ರೆ ಯಾರು ಮಾತನಾಡ್ತಾ ಇಲ್ಲ. ತಕ್ಷಣ ನನ್ನ 2ನೇ ಮಗ ಅವನನ್ನ ಕರ್ಕೊಂಡೋಗಿ ಬೆಡ್ರೂಮ್ ಕರ್ಕೊಂಡೋಗಿ ಘಟನೆನ ಹೇಳ್ದ. ಆಕ್ಸಿಡೆಂಟ್ ನಲ್ಲಿ ಮಮ್ಮಿ ಮರಣ ಹೊಂದಿದ್ಲು ಅಂತೇಳಿ. ಅವನಿಗೆ ಅದನ್ನ ಸ್ವೀಕರಿಸಕ್ಕಾಗ್ಲಿಲ್ಲ. ಆ ಬೆಡ್ರೂಮ್ನಲ್ಲಿ ಹಂಗೆ ಮಕ್ಕಡಿ ಹಂಗೆ ಮಲ್ಕೊಂಡು ಜೋರಾಗಿ ಕೂಗದ ಮಮ್ಮಿ ಅಂತೇಳಿ. ತಕ್ಷಣ ಹಿಂದಿನ ದಿನ ಸಿಕ್ಕಿದಂತ ವಾಕ್ಯವನ್ನು ಜ್ಞಾಪಕ ಮಾಡಿ ಓಡಿ ಬಂದು ಫೋನ್ ತಗೊಂಡು ರಾಯ್ಕೋಟಿಗೆ ಫೋನ್ ಮಾಡಿ ಹೇಳ್ದ. ಆ ಬ್ರದರಿಗೆ ಹೇಳ್ದ, ನನ್ನ ತಾಯಿ ಮರಣ ಹೊಂದಿದ್ದಾರೆ, ಪ್ರೈಸ್ ತಲಾಡಂತೇಳಿ ಫೋನ್ ಇಟ್ಬಿಟ್ಟ. ನನಗೆ ಆಕ್ಸಿಡೆಂಟ್ ಆದಾಗ ಅವನು ತದನಂತರ ಈ ಘಟನೆಗಳನ್ನ ಬಂದು ನನ್ನ ಹತ್ರ ಹೇಳ್ತಾ ಇದ್ದಾಗ ಇದೆಲ್ಲವೂ ದೇವರ ಯೋಜನೆ ಅನ್ನೋದು ನನಗೆ ಅರ್ಥ ಆಗ್ತಾ ಬಂತು. ಆ ಕ್ಯಾಸೆಟ್ ನಲ್ಲಿ ಅವಳು ಕೊಡ್ತಕ್ಕಂಥ ಧೈರ್ಯ, ಇವನಿಗೆ ಸಿಕ್ಕಿದಂತ ಸಂದೇಶ. ಸುಮಾರು ಆಕ್ಸಿಡೆಂಟ್ ಆದಾಗ ನಮಗೆ 1-1.5 ಲಕ್ಷ ನಮಗೆ ದುಡ್ಡು ಖರ್ಚಾಗಿತ್ತಾಗ. ಅಂದ್ರೆ ನನ್ನ ಜೋಬಿನಿಂದ 1 ಪೈಸಾ ತೆಗೆಯುವಷ್ಟು ಅವಕಾಶ ದೇವರು ಕೊಡಲಿಲ್ಲ. ಅನೇಕ ವ್ಯಕ್ತಿಗಳ ಮೂಲಕವಾಗಿ ಪ್ರಾರ್ಥನಾ ತಂಡದವರು, ಮಂಗಳೂರಿನವರು, ಅನೇಕ ಜನರು, ಗುರುಗಳೆಲ್ಲ ಬಂದು 10,000 5,000 ಕೊಟ್ಟು ಹೋಗ್ತಾ ಇದ್ರು. ಆಗ ನಾನು ನೆನೆಸ್ಕೊಂಡಿದ್ದೆ, ದೇವರ ವಾಕ್ಯ ಮಲಾಖ್ಯ ಗ್ರಂಥ, ನಿಮ್ಮ ದಶಾಂಶವನ್ನು ಕೊಟ್ಟು ನೋಡಿ ದೇವರು ನಿಮ್ಮನ್ನು ಅನುಗ್ರಹಿಸ್ತಾನೋ ಇಲ್ಲೋ ಅಂತೇಳಿ. ಹೌದು, ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಕಷ್ಟವಿಲ್ಲದೆ ಆರ್ಥಿಕವಾಗಿ ನಮ್ಮನ್ನ ಆ ದಿನಗಳಲ್ಲಿ ದೇವರು ಕಾಪಾಡಿದ್ರು. ನಾನು ನಡೆಯಲು ಪ್ರಾರಂಭಿಸಿದಾಗ ಮೊದಲು ಹೋಗಿದ್ದು ದೇವಾಲಯಕ್ಕೆ ಬಲಿಪೂಜೆಗೆ. ಪ್ರತಿದಿನ ಬಲಿಪೂಜೆಗೆ ಹೋಗ್ತಾ ಇದ್ದಾಗ ಅಲ್ಲಿದ್ದಂತ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರು ಹೇಳ್ತಾ ಇದ್ರು, ನಾವಿದ್ದೀವಿ, ನೀವು ಧೈರ್ಯವಾಗಿರಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾನು ಹಾಸ್ಪಿಟಲಲ್ಲಿ ಮಲಗಿದ್ದಾಗಲೂ ಸಹ ಪ್ರತಿದಿನ ನನಗೆ ಅನೇಕ ಫೋನ್ಗಳು ಬಂದು ನನಗೆ ಸಾಂತ್ವನ ಕೊಡ್ತಾ ಇದ್ರು. ಅವರೆಲ್ಲ ಹೇಳ್ತಾ ಇದ್ದಿದ್ದು ಒಂದೇ ಒಂದು ಮಾತು, ಬ್ರದರ್, ನಿಮ್ಮ ವಾಕ್ಯವನ್ನು ಕೇಳಿ ನಮ್ಮ ವಿಶ್ವಾಸ ಇವತ್ತು ಧೈರ್ಯವಾಗಿದೆ. ಆದರೆ ಇವತ್ತು ನೀವು ಆ ವಿಶ್ವಾಸವನ್ನ ಹಿಡಿದು ನಮಗೆ ಮಾದರಿ ತೋರ್ಬೇಕು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಒಬ್ಬ ಸಹೋದರ ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ಬ್ರದರ್, ನೀವು ಮತ್ತೆ ನಿಲ್ಬೇಕು. ನಿಮ್ಮ ಕಾಲು ಸೌಖ್ಯ ಹೊಂದೋದಕ್ಕೋಸ್ಕರ ನಾನು ಮರಳನ್ನ, ಉಪ್ಪನ್ನ ನೆಲದಲ್ಲಿ ಹಾಕಿ ಆ ಉಪ್ಪಿನ ಮೇಲೆ ಮೊಣಕಾಲೂರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀವು ನಿಲ್ತೀರಾ? ಹೌದು. 1,000 ಗಟ್ಟಲೆ ಜನರ ಗುರುಗಳ ಬಲಿಪೂಜೆ ಅರ್ಪಣೆಯ ಯೋಗ್ಯತೆ ಶಕ್ತಿಯಿಂದ ಅನೇಕ ಸಿಸ್ಟರ್ಸ್ ಅವರ ಚಾಪಲ್ನಲ್ಲಿ ಕುಳಿತು ಕಣ್ಣೀರಿನ ಪ್ರಾರ್ಥಿಸಿದ ಪ್ರಾರ್ಥನೆಯ ಫಲವಾಗಿ ಅನೇಕ ಕುಟುಂಬಸ್ಥರು, ನನ್ನ ಆತ್ಮೀಯ ಮಿತ್ರರು ನನಗೋಸ್ಕರ ಪ್ರಾರ್ಥಿಸಿದ ಫಲವಾಗಿ ಇವತ್ತು ನಾನು ನಿಂತಿದ್ದೇನೆ. ಇವತ್ತು ನಾನು ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇದೆ, ನಡೆಯಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರತಿದಿನ ಗುರುಗಳು ಅನೇಕರು ಮನೆಗೆ ಬಂದು ನನಗಾಗಿ ಪ್ರಾರ್ಥಿಸಿ ಹೋಗ್ತಾ ಇದ್ರು. ಅಕ್ಟೋಬರ್ ತಿಂಗಳಲ್ಲಿ, ಅದೇ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಯುವಕರ ಒಂದು ಸಮ್ಮೇಳನ ನಡೀತಾ ಇದೆ. ಗುರುಗಳು ಫಾದರ್ ಫ್ರಾಂಕ್ಲಿನ್ ಅವರು ಹೇಳಿದ್ರು, ಡೇವಿಸ್, ನೀನು ಬಂದು ಸಾಕ್ಷಿ ಕೊಡ್ತೀಯಾ? ನನಗೆ ಮೊದಲು ಒಂದು ರೀತಿಯಾದ ಇದಾಗ್ತಾ ಇತ್ತು, ಈ ಧ್ಯಾನ ಇದಕ್ಕೆಲ್ಲ ಹೋಗಿ ಬಂದಲ್ವ ನನಗೆ ಈ ರೀತಿಯಾಗಿ ಆಗಿತ್ತು. ಇನ್ನು ಮನೆ ಆಯ್ತು, ಕುಟುಂಬ ಆಯ್ತು, ಅದರಲ್ಲೇ ಇರೋಣ ಅನ್ನೋ ಒಂದು ಅನಿಸಿಕೆ ಸೈತಾನ ನನಗೆ ಕೊಡ್ತಾ ಇದ್ದ. ಆದ್ರೆ ಆ ಗುರುಗಳು ಕರೆದಾಗ ನಾನು ಹೋಗ್ಬೇಕು ಅನಿಸ್ತು. ಆ ವೇದಿಕೆ ಬಲಿಪೀಠದ ಮೇಲೆ ನನಗೆ 10 ನಿಮಿಷ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ.
ಆದ್ರೂ ಅಲ್ಲಿ ನಿಂತ್ಕೊಂಡು ಗುರುಗಳು ಹೇಳಿದ್ರು, ನಿನ್ನ ಅನುಭವನ ಹಂಚ್ಕೋ ಅಂತೇಳಿ ನನ್ನ ಸಾಕ್ಷಿಯನ್ನು ನಾನು ಹೇಳಿ ಪ್ರಾರಂಭಿಸಿ ನನ್ನ ಅನುಭವಗಳನ್ನೆಲ್ಲ ಹೇಳಿ 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 ಬಂದಾಗ ನನ್ನ ಮನಸ್ಸಿಗೆ ಬಂದದ್ದು ಒಂದು ಗೀತೆ. ನಾನು ಯಾವುದೇ ಧ್ಯಾನಕ್ಕೆ ಹೋದ್ರು ಅನೇಕ ಸಹೋದರರು ಬಂದು ಕೇಳ್ತಾ ಇದ್ರು, ಬ್ರದರ್ ಆ ಹಾಡನ್ನು ಹಾಡಬೇಕು ನೀವು. ನಾನು ಆ ವೇದಿಕೆಯಲ್ಲಿ ಮೊಟ್ಟ ಮೊದಲು ಪುನಃ ಆ ಗೀತೆಯನ್ನ ಹಾಡಿದೆ. ಆ ಗೀತೆಯ ಸಾಲುಗಳು ನನ್ನ ಜೀವನದ ಒಂದೊಂದು ಘಟನೆಗಳನ್ನ 6-7 ವರ್ಷಗಳ ಹಿಂದೆಯೇ ನಮ್ಮಣ್ಣ ಬರೆದಿಟ್ಟಿದ್ರು. ಅದನ್ನು ನಾನು ಅಲ್ಲಿ ಹಾಡಿದೆ. ಆದರೆ ಅಲ್ಲಿದ್ದವರೆಲ್ಲರ ಕಣ್ಣಲ್ಲಿ ಕಣ್ಣೀರು ತುಂಬಿ ಬರ್ತಾ ಇತ್ತು. ಕಾರಣ ಒಂದೊಂದು ಸಾಲು ನನ್ನ ಆಗಿನ ಜೀವನದ ಘಟನೆಯನ್ನ ಪ್ರತಿಬಿಂಬಿಸ್ತಾ ಇತ್ತು. ಪುನಃ ಅವತ್ತು 1.5 ಗಂಟೆಗಳ ಕಾಲ ನಾನು ಅಲ್ಲಿ ನಿಂತ್ಕೊಂಡು ಪ್ರಬೋಧನೆ ನನ್ನ ಸಾಕ್ಷಿಯನ್ನು ಹಂಚಿಕೊಂಡೆ. ನನಗೆ ನಂಬಕ್ಕಾಗ್ತಾ ಇಲ್ಲ. 5-10 ನಿಮಿಷ ನಿಲ್ಲಕ್ಕಾಗದಿದ್ದವನಿಗೆ ಇಷ್ಟೊತ್ತು ಹೇಗೆ ನಿಲ್ಲಲು ಸಾಧ್ಯ ಆಯಿತು. ತದನಂತರ ನಾನು ಗುರುಗಳು ಕರೆದಾಗೆಲ್ಲ ಅನೇಕ ಕಡೆಗಳಲ್ಲಿ ಸಾಕ್ಷಿ ಕೊಡೋದಕ್ಕೆ, ವಾಕ್ಯ ಕೊಡೋದಕ್ಕೆ ನಾನು ಹೋಗಲು ಪ್ರಾರಂಭಿಸಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, 5 ನಿಮಿಷ 10 ನಿಮಿಷ ನಿಲ್ಲಕ್ಕೆ ಸಾಧ್ಯ ಆಗ್ತಿದ್ದಂತ ನನಗೆ ಮೊನ್ನೆ ನಾನು 6-7 ಗಂಟೆಗಳ ಕಾಲ ನಿರಂತರವಾಗಿ ನಿಂತ್ಕೊಂಡು ಒಂದು ಧ್ಯಾನವನ್ನ, ಒಂದು ಸಾಕ್ಷಿಯನ್ನ ಹಂಚಿಕೊಳ್ಳೋದಂತ ಶಕ್ತಿಯನ್ನ ಪುನಃ ನನ್ನ ಕಾಲಿಗೆ ದೇವರು ಶಕ್ತಿಯನ್ನ ಕೊಟ್ಟರು. ನನ್ನ ಕುತ್ತಿಗೆ ನೋವು ಇಲ್ಲವಾಯಿತು. ನನ್ನ ಎದೆಯ ಮುರಿದೋದಂತ ಮೂಳೆ ಎಲ್ಲ ಕೂಡಿತು. ಪುನಃ ನನಗೆ ಅದೇ ಆತ್ಮಧೈರ್ಯ, ಆ ಯೇಸುವಿನ ಕಳೆದುಕೊಂಡಂತಹ ವಿಶ್ವಾಸ ಪುನಃ ದೇವರು ನನಗೆ ಪ್ರತಿಷ್ಠಾಪಿಸಿದ್ರು. ಅನೇಕ ಜನ ನನಗೆ ಫೋನ್ ಮಾಡಿ ಪುನಃ ಹೇಳ್ತಾ ಇದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ಆ ಧ್ಯಾನಕ್ಕೆ ಬಂದೆ. ಆದರೆ ನಿಮ್ಮ ಸಾಕ್ಷಿಯನ್ನ, ನಿಮ್ಮ ಅನುಭವನ ಕೇಳಿ ನನ್ನ ಕಷ್ಟನೇ ದೊಡ್ಡದು ಅಂತಿದ್ದೆ. ಆದರೆ ನೀವಿಷ್ಟು ದೇವರ ಜೊತೆಯಲ್ಲಿದ್ದು ಇದನ್ನ ಸಹಿಸಿ ನೀವು ಪುನಃ ದೇವರ ಜೊತೆಯಲ್ಲಿದ್ದೀರಾ ಅಂತ ಹೇಳಿದ್ರೆ, ಯೇಸು ನಿಮ್ಮ ಜೊತೆಯಲ್ಲಿದ್ದಾರೆ, ಎಲ್ಲವನ್ನು ಸಾಧಿಸಕ್ಕೆ ಸಾಧ್ಯ ಇದೆ. ನೀವು ಹೇಳಿದಂತ ಆ ವಾಕ್ಯ ಇವತ್ತು ನನಗೆ ಮನಸ್ಸಿಗೆ ಧೈರ್ಯ ಕೊಡ್ತಾ ಇದೆ. ಈ ಲೋಕದಲ್ಲಿ ಕಷ್ಟ ಸಂಕಷ್ಟಗಳು ತಪ್ಪಿದ್ದೆಲ್ಲ, ಭಯಪಡಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹೌದು ಆತ್ಮೀಯರೇ, ಯೇಸು ನನ್ನ ಜೊತೆಯಲ್ಲಿರಬೇಕಾದರೆ ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 35 ವಾಕ್ಯ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಈ ಲೋಕದ ಯಾವುದೇ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಮರಣವಾಗಲಿ, ಖಡ್ಗವಾಗಲಿ, ಮರುಭೂಮಿಯಾಗಲಿ, ಹಸಿವಾಗಲಿ, ನೀರಾಡಿಕೆ ಆಗಲಿ, ಏನೇ ಬರಲಿ, ಆದರೆ ಯೇಸುವಿನ ಪ್ರೀತಿ ಅನಂತವಾದದ್ದು. ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಆ ಯೇಸು ನನ್ನ ಜೊತೆಯಲ್ಲಿರಬೇಕಾದ್ರೆ ನಾನು ಎಲ್ಲವನ್ನ ಸಾಧಿಸ್ತೇನೆ, ಎಲ್ಲವನ್ನ ನಾನು ಜಯಿಸುತ್ತೇನೆ. ನಾನು ಜಯಿಸಿದ್ದೇ ಆದಲ್ಲಿ ನಿಮಗೂ ಜಯಿಸೋದಕ್ಕೆ ಖಂಡಿತವಾಗಿ ದೇವರು ಶಕ್ತಿಯನ್ನು ಕೊಡ್ತಾರೆ. ಆ ಶಕ್ತಿಯಲ್ಲಿ ಆಶ್ರಯಿಸೋಣ. ಪವಿತ್ರಾತ್ಮರಲ್ಲಿ ನಾವು ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್. ನಿನ್ನ ನಗಲಿ ಬಾಳಲಾರೇನಯ್ಯ ಯೇಸುವೇ ಯೇಸುವೇ. ನಿನ್ನ ನಗಲಿ ಬಾಳಲಾರೇನಯ್ಯ ಯೇಸುವೇ ಯೇಸುವೇ. ನಿನ್ನ ನಗಲಿ ಬಾಳಲಾರೇನಯ್ಯ ಯೇಸುವೇ 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 ಯೇಸುವೇ. ನಿನ್ನ ನಗಲಿ ಬಾಳಲಾರೇನಯ್ಯ ಯೇಸುವೇ ಯೇಸುವೇ.
ಇಷ್ಟವೆಲ್ಲ ಕನಸಾಯ್ತು, ಬಾಳೆಲ್ಲ ಗೋಳಾಯ್ತು. ಜಗವೆಲ್ಲ ಕೈ ಬಿಟ್ಟ ಆ ಕ್ಷಣವೇ ಸ್ವರ್ಗವ ಬಿಟ್ಟು ನೀ ಬಂದೆ. ಜಗವೆಲ್ಲ ಕೈ ಬಿಟ್ಟ ಆ ಕ್ಷಣವೇ ಸ್ವರ್ಗವ ಬಿಟ್ಟು ನೀ ಬಂದೆ. ರಕ್ಷಣೆ ನನಗಾಯಿತು, ನಿನ್ನ ರಕ್ಷಣೆ ನನಗಾಯಿತು. ನಿನ್ನ ನಗಲಿ ಬಾಳಲಾರೇನಯ್ಯ ಯೇಸುವೇ ಯೇಸುವೇ. ನಂಬಿದವರು ದೂರಾದರು, ಏಕಾಂಗಿ ನಾನಾದೆನು. ರೋಗದ ವೇದನೆ ಬಾಧಿಸಲು ಜಗವೆಲ್ಲ ഇരുಳಾಯಿತು. ಕಣ್ಣೀರಿನಿಂದ ನಿನ್ನ ಕರೆದೆ, ನನ್ನ ಭಾರ ಹೊರಲು ನೀ ಬಂದೆ. ಕಣ್ಣೀರಿನಿಂದ ನಿನ್ನ ಕರೆದೆ, ನನ್ನ ಭಾರ ಹೊರಲು ನೀ ಬಂದೆ. ಬಿಡುಗಡೆ ನನಗಾಯಿತು ಅಯ್ಯ, ಬಿಡುಗಡೆ ನನಗಾಯಿತು. ನಿನ್ನ ನಗಲಿ ಬಾಳಲಾರೇನಯ್ಯ ಯೇಸುವೇ ಯೇಸುವೇ. ನಿನ್ನ ನಗಲಿ ಬಾಳಲಾರೇನಯ್ಯ ಯೇಸುವೇ 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 ಯೇಸುವೇ. ನಿನ್ನ ನಗಲಿ ಬಾಳಲಾರೇನಯ್ಯ ಯೇಸುವೇ 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 ಯೇಸುವೇ. ಹೆದರದಿರು ಮಗನೇ, ಕೊರಗದಿರು ಮಗಳೇ. ಹೆದರದಿರು ಮಗನೇ, ಕೊರಗದಿರು ಮಗಳೇ. ಈ ಜಗವನ್ನು ಜಯಿಸಿದ ಶ್ರೀಯೇಸು ನಿನ್ನನೆಂದು ಕಾಯುವನು. ಈ ಜಗವನ್ನು ಜಯಿಸಿದ ಶ್ರೀಯೇಸು ನಿನ್ನನೆಂದು ಕಾಯುವನು. ಹೆದರದಿರು ಮಗನೇ, ಕೊರಗದಿರು ಮಗಳೇ. ಹೆದರದಿರು ಮಗನೇ, ಕೊರಗದಿರು